ವಾಚಾಲಂ ಪಂಗುಂ ಲಂಘಯತಿ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದ ಸಾಗರಂ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಗುರುಗಳ ಪಾದಕ್ಕೂ ಜಗತ್ತು ಕೃಷ್ಣನ ಪಾದಕ್ಕೂ ನಮಸ್ಕಾರ ಮಾಡ್ಕೊಳ್ಳೋಣಮ್ಮ. ಇವತ್ತು 46ನೆಯ ಶ್ಲೋಕ. ಯಾವಾನರ್ಥ ಉದಪಾನೆ ಸರ್ವತಃ ಸಂಪ್ಲುತೋದಕೆ ತಾವಾನ್ ಸರ್ವೇಷು ವೇದೇಷು ಬ್ರಾಹ್ಮಣಸ್ಯ ವಿಜಾನತಃ. ಈ ಶ್ಲೋಕದಲ್ಲಿ ಪರಮಾತ್ಮ ಏನ್ ಹೇಳ್ತಾ ಇದ್ದಾನೆ, ಉಪಾಸನಾಗಳನ್ನು ಮಾಡೋರು, ಕರ್ಮಕಾಂಡಗಳನ್ನು ಮಾಡೋರು, ಅವ್ರ ಬಗ್ಗೆ ಹೇಳ್ತಾ ಇದ್ದಾನೆ. ಎಲ್ಲ ಈ ಜ್ಞಾನದಿಂದ ಇದ್ದವರು ಅವ್ರು ಹೆಂಗಿರ್ತಾರೆ, ಈ ಉಪಾಸನೆಗಳು, ಈ ಪೂಜೆಗಳು, ಅದು ಇದೇ ಸತ್ಯ ಅಂತ ಮಾಡೋರು ಹೆಂಗೆ ಕೆಲಸ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಅಮ್ಮ. ಈಗ ನಾವು ಈಗ ಶ್ಲೋಕದ ಅರ್ಥ ಫಸ್ಟ್ ಹೇಳ್ತೀನಿ. ಈಗ ಪರಮಾತ್ಮನನ್ನ ತಿಳ್ಕೊಂಡ ಜ್ಞಾನಿಗೆ ಅವನಿಗೆ ಗೊತ್ತಾಗುತ್ತೆ ಎಲ್ಲವೂನು ಪರಮಾತ್ಮಮಯನೇ ಅಂತ. ಅದಕ್ಕೆ ಅವನೇನ್ ಮಾಡ್ತಾನೆ, ಎಲ್ಲೆಲ್ಲಿ ನೀರು ಜಾಸ್ತಿ ಇರ್ತಿತ್ತೋ ಅವನು ತಿಳ್ಕೊತಾನೆ ಇದೂನು ಎಲ್ಲ ತರಾನು ಉಪಯೋಗಿಸ್ಕೋಬಹುದು ಈ ನೀರನ್ನ ಅಂತ. ಬಟ್ಟೆಗೂ ಉಪಯೋಗಿಸ್ಕೋಬಹುದು, ಕುಡಿಯೋಕೆ ಉಪಯೋಗಿಸ್ಕೋಬಹುದು, ಸ್ನಾನಕ್ಕೆ ಉಪಯೋಗಿಸ್ಕೋಬಹುದು, ಪೂಜೆಗೆ ಉಪಯೋಗಿಸ್ಕೋಬಹುದು ಅಂತ. ಅದೇ ತರ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ, ನಾವು ಮನೇಲಿ ಎಷ್ಟು ಇಟ್ಕೋತೀವಿ ನೀರ್ನ, ಕುಡಿಯಕ್ಕೆ ಒಂದ್ರಲ್ಲಿ ಇಟ್ಕೋತೀವಿ, ಸ್ನಾನಕ್ಕೆ ಬಟ್ಟೆ ಒಗೆಯೋದಕ್ಕೆ ಒಂದ್ರಲ್ಲಿ ಇಟ್ಕೋತೀವಿ, ಹಸುಗಳಿಗೆ ಬೇರೆ ಬೇರೆ ಇಡ್ತೀವಿ. ಈ ತರ ನಾವು ಎಲ್ಲಾ ಒಂದೇ ನೀರನ್ನ ಏನ್ ಮಾಡ್ತೀವಿ, 5-6 ತರ ಉಪಯೋಗಿಸ್ಕೊಳಕ್ಕೆ ಇಟ್ಕೋತೀವಿ. ನಮ್ಗೇನ್ ಮನಸ್ಸಲ್ಲಿ ಈ ನೀರು ಬಟ್ಟೆಗ್ ಮಾತ್ರನೇ ಲಾಯಕು, ಎಲ್ಲ ಬೋರ್ವೆಲ್ ಇಂದಾನೆ ತಂದಿರ್ತೀವಿ ನೀರ್ನ, ಇದು ಬಟ್ಟೆಗ್ ಮಾತ್ರನೇ, ಇದು ಕುಡಿಯಕ್ ಮಾತ್ರನೇ, ಇದು ಅಡಿಗೆಗೆ ಮಾತ್ರ, ಇದು ಹಸುಗಳಿಗೆ ಅಂತ ನಾವೆಲ್ಲಾನು ಬೇರೆ ಬೇರೆನೆ ಇಟ್ಕೊಂಡ್ಬಿಡ್ತೀವಿ. ಯಾಕೆ ಅಂತಂದ್ರೆ ಈಗ ಎಲ್ಲ ಒಂದ್ರಲ್ಲೇ ಇಟ್ಬಿಟ್ರೆ ನೀರು ಗಲೀಜಾಗ್ಬಿಡ್ತಿದೆ ಅಂತ. ಈಗ ಕುಡಿತೀವಿ ನೀರ್ನ, ಅದನ್ನೇ ಮತ್ತೆ ಬಟ್ಟೆ ಒಗೆಯುವಾಗ ಅದ್ರಲ್ಲಿ ಎಗರು ಬಿಡ್ತಿತ್ತಲ್ವಾ, ಅದಕ್ಕೆ ಅದು ಸರಿ ಇರಲ್ಲ ಅಂತ ಹೇಳಿ ನಾವ್ ಈ ತರ ಮಾಡ್ತೀವಿ. ಅದೇ ನೋಡಿ ಹರಿಯೋ ನೀರ್ ಹೆಂಗಿರ್ತಿತೆ, ಎಷ್ಟು ಶುದ್ಧವಾಗಿರ್ತಿತೆ ಅಲ್ವಾ. ನಾವೇನ್ ಮಾಡ್ತೀವಿ, ಫಸ್ಟ್ ಹರಿಯೋ ನೀರಲ್ಲೇ ಮುಳುಗುತ್ತೀವಿ, ಆಮೇಲೆ ಆ ನೀರ್ನ ಕುಡಿತೀವಿ, ಮತ್ತೆ ಆ ನೀರ್ನ ಅಭಿಷೇಕಕ್ಕೆ ಅಂತ ಲಿಂಗಕ್ಕೂ ತಗೊಂಡ್ಬರ್ತೀವಿ. ನೋಡಿ ಕಾಶಿಯಲ್ಲಿ ನಾವ್ ಹಂಗೆ ಇಲ್ಲ, ನೀರಲ್ಲಿ ಮುಳುಗ್ಬಿಟ್ಟು ಅದೇ ಬಟ್ಟೆನಲ್ಲೇ ಮತ್ತೆ ನೀರ್ ತಗೊಂಡ್ಬಂದು ಅದೇ ನೀರ್ನೆ ನಾವ್ ಎಲ್ಲಿ ಮುಳುಗಿದ್ವಿ ಅಲ್ಲೇನೆ ಅದನ್ನ ತಗೊಂಡ್ ಬಂದು ಶಿವನಿಗೆ ಅಭಿಷೇಕ ಮಾಡಿದ್ವಲ್ವಾ. ಅದೇ ತರ ಇಲ್ಲಿ ಯಾವಾಗ್ಲೂ ಅಷ್ಟೇ ಹರಿಯೋ ನೀರು ಶುದ್ಧವಾಗಿರ್ತಿದೆ. ಒಂದೇ ಕಡೆ ನಿಂತಿರೋ ನೀರು ಅಷ್ಟೊಂದು ಶುದ್ಧ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಕರ್ಮಕಾಂಡಗಳು, ಉಪಾಸನೆಗಳು ಗೊತ್ತಲ್ವಾ, ಈ ಪೂಜೆ ಮಾಡಿದ್ರೆ ಅದು ಒಳ್ಳೇದಾಗುತ್ತೆ, ಅದನ್ನ ಮಾಡಿದ್ರೆ ಇದು ಒಳ್ಳೇದಾಗುತ್ತೆ, ಇದು ದಾನ ಮಾಡು, ಅದು ದಾನ ಮಾಡು, ಇವೆಲ್ಲಾನು ನಿಂತ ನೀರಂತೆ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಕರ್ಮಕಾಂಡ, ಉಪಾಸನಾ ಕಾಂಡಗಳೆಲ್ಲ ಏನು ನಿಂತಂತ ನೀರಂತೆ. ಮತ್ತೆ ಹರಿಯೋ ನೀರು ಯಾವ್ದಪ್ಪ ಅಂದ್ರೆ ಈ ಜ್ಞಾನಕಾಂಡ ಅಂತ ಹೇಳ್ತಾರೆ ನೋಡಿ. ಈ ಹರಿಯೋ ನೀರಲ್ಲಿ ನಾವು ಮಡಿ ಅಂತ ಹೇಳಕ್ ಹೋಗಲ್ಲ,
ಅದೇ ನಿಂತ್ಕೊಂಡಿದ್ದ ನೀರಲ್ಲಿ ನಾವೇನ್ ಮಾಡ್ತೀವಿ, ಏ ಚೆನ್ನಾಗಿಲ್ಲಪ್ಪ, ಇದು ನಿಂತೇ ಇರ್ತೈತಿ ನೀರು ಅಂತ ಹೇಳಿ ಅದನ್ನ ಅಷ್ಟೊಂದು ಶುದ್ಧವಾಗಿ ನಾವು ಇಳಿಸೋದೇ ಇಲ್ಲ. ಈಗ ಬಾವಿಗೆ ಶುದ್ಧತೆ ಹೇಳ್ತೀವಿ, ನಿಂತ್ಕೊಂಡಿದ್ರೇನು ತಗೊಂಡು ಒಂದ್ ಬಕೆಟ್ ಅಲ್ಲಿ ಸ್ನಾನಕ್ಕೆ ಇಡ್ಕೋತೀವಿ, ಒಂದ್ ಬಕೆಟ್ ಅಲ್ಲಿ ಕುಡಿಯಕ್ಕೆ ಇಡ್ಕೋತೀವಿ, ಇನ್ನೊಂದು ಬಕೆಟ್ ಅಲ್ಲಿ ದೇವರ ಸಾಮಾನ್ ತೊಳಿಯಕ್ಕೆ ಇಡ್ಕೋತೀವಿ. ಈ ತರ ಒಂದೇ ನೀರನ್ನ ನಾವು ಎಷ್ಟೊಂದು ತರ ಉಪಯೋಗಿಸ್ತೀವಲ್ವಾ. ಅದಕ್ಕೆ ಅರ್ಜುನ, ಈ ಜ್ಞಾನ ಮಾರ್ಗದಲ್ಲಿ ನಡೆದಾಗ ನಮ್ಗೆ ಇವೆಲ್ಲ ಡೌಟ್ ಬರೋದೇ ಇಲ್ಲ ಅಂತ ಹೇಳ್ತಾರೆ ಅಲ್ವಾ ಅಮ್ಮ? ನಮ್ಗೆ ಏನು ಅನ್ಸುತ್ತೆ, ಅಯ್ಯೋ ಏನಪ್ಪಾ ಇದು, ಗಂಗೆಯಲ್ಲಿ ಸ್ನಾನ ಮಾಡ್ತಾ ಇದ್ದೀವಿ, ನಾವು ಕುಡಿಯೋ ನೀರು ತಗೊಂಡು ಹೋಗೋಣ ಅಂತ. ಕಾಶಿಯಲ್ಲಿ ಕುಡಿಯೋದೆಲ್ಲ ಗಂಗೆಯಿಂದ ಬರೋ ನೀರೇ ಅಲ್ವಾ? ಅದು ಗೊತ್ತಾಗೋದೇ ಇಲ್ಲ ನಮಗೆ. ಇಲ್ಲ, ನಾವ್ ಎಲ್ಲೇ ಹಿಡ್ಕೊಂಡು ನಾವು ಊರಿಗೆ ತಗೊಂಡು ಹೋಗ್ಬೇಕು ಅಂತ ನಾವು ಈ ತರ ಉಪಾಸನ ಮಾರ್ಗ, ಕರ್ಮ ಮಾರ್ಗಗಳನ್ನೇ ಹಿಡ್ಕೊಂಡ್ಬಿಡ್ತೀವಿ. ಇದು ಪುಣ್ಯ ಪುಣ್ಯ ಅಂತ ಜ್ಞಾನಿ ಆದವನಿಗೆ ಚೆನ್ನಾಗ್ ಗೊತ್ತಿರ್ತೈತೆ. ಈ ಗಂಗೆ ನದಿ ನೀರೇನೆ ಅಡಿಗೆಗೂ ಬಳಸ್ಕೊಡೋದು, ಕುಡಿಯೋಕ್ಕೂ ಬಳಸ್ಕೊಡೋದು ಅಂತ ಹೇಳಿ ಅವನು ಶುದ್ಧವಾಗಿ ಇಟ್ಕೋತಾನಂತೆ ನೋಡಿ. ಅದೇ ತರ ಯಾರು ಈ ಜ್ಞಾನ ಮಾರ್ಗನ, ಈ ಬ್ರಹ್ಮನನ್ನ ತಿಳಿತಾರೋ ಅವರಿಗೆ ಮಾತ್ರ ಎಲ್ಲಾ ಫಲಗಳು ಸಿಕ್ಕುತ್ತಂತೆ. ಪರಮಾತ್ಮನನ್ನ ತಿಳಿದವನಿಗೆ ಎಲ್ಲಾ ಫಲಗಳು ಸಿಕ್ಕುತ್ತೆ. ನಮ್ಗೆ ಅದು ಬಿಟ್ಬಿಟ್ಟು ಈ ಪೂಜೆ ಮಾಡೋಣ, ಇದರಿಂದ ನನಗೆ ಪುಣ್ಯ ಬರ್ತಿದೆ, ಇದು ದಾನ ಮಾಡೋಣ, ಇದರಿಂದ ನನಗ್ ಸಿಕ್ತಿದೆ ಅಂತ ನಾವ್ ಹಿಂಗಿರ್ತೀವಲ್ಲ, ಅವ್ರಿಗೆ ಅಷ್ಟಷ್ಟೇ ಫಲ ಸಿಕ್ಕುತ್ತಂತೆ. ಈಗ ಕರ್ಮಗಳು, ಈ ಪೂಜೆ ಅದು ಇದು ಅಂದ್ರೆ ಈ ಲೋಕದಲ್ಲಿ ನಮ್ಗೆ ಯಶಸ್ಸು ಸಿಕ್ಕುತ್ತಂತೆ. ಉಪಾಸನಾ ಕಾಂಡಗಳು, ಇದನ್ನ ಈ ಹೋಮ ಮಾಡೋಣ, ಈ ಯಜ್ಞ ಮಾಡೋಣ, ಇದು ಒಳ್ಳೇದು ಅಂದ್ರೆ ಇದರಿಂದ ನಮ್ಗೆ ಸ್ವರ್ಗದಲ್ಲಿ ಸುಖ ಸಿಕ್ಕುತ್ತಂತೆ. ಅದಕ್ಕೆ ಪರಮಾತ್ಮ ಹೇಳ್ತಾ ಇರೋದು, ಇವೆರಡೂನು ನಿಂತ ನೀರೇ ಅಂತ ಹೇಳ್ತಾರೆ. ಕರ್ಮಕಾಂಡಗಳೂನು ನಿಂತ ನೀರೇ, ಈ ಉಪಾಸನ ಕಾಂಡಗಳೂನು ನಿಂತ ನೀರೇ. ಅದಕ್ಕೆ ನೀನು ಈ ಜ್ಞಾನ ಕಾಂಡವನ್ನ ಇಡ್ಕೋಬೇಕು. ಈ ಜ್ಞಾನ ಮಾತ್ರನೇ ಎರಡು ಫಲಾನು ತಗೊಳ್ತಿದ್ದೆ. ಇಲ್ಲೂನು ಸುಖವಾಗಿರ್ಬೋದು ನಾವು, ಈ ಜ್ಞಾನ ಇತ್ತು ಅಂದ್ರೆ ಅಲ್ವಾ ಅಮ್ಮ? ಮತ್ತೆ ಈ ಜ್ಞಾನದಿಂದ ಜೀವನ ಮಾಡಿದ್ರೆ ನಾವು ಸ್ವರ್ಗಕ್ಕೆ ಹೋದ್ರೆ ಅಲ್ಲೂನು ಆನಂದವಾಗಿ ಜೀವನ ಮಾಡ್ಬೋದಲ್ವಾ? ಅದಕ್ಕೆ ಈ ಜ್ಞಾನ ಮಾರ್ಗ ಉತ್ತಮ ಅಂತ ಹೇಳ್ತಾ ಇರೋದು. ಆಕ್ಚುಲಿ ನಿಮ್ಗೆ ಕನ್ಫ್ಯೂಸ್ ಆಗ್ತಿದ್ದೆ. ಅವಾಗ ನೋಡಿದ್ರೆ ಧರ್ಮ ಮುಖ್ಯ ಅಂದೆ, ಇವಾಗ ನೋಡಿದ್ರೆ ಜ್ಞಾನ ಅಂತೀಯ. ನಾನು ಏನ್ ಮಾಡ್ಬೇಕು ಹೇಳು ಅಂತ ಕೇಳ್ತಾನೆ. ಹಂಗೆ ಅಲ್ವಾ ನಮ್ಗುನು ಸತ್ಸಂಗ ಎಷ್ಟು ಕೇಳ್ತಾ ಇದ್ರೇನು ಡೌಟ್ಸ್ ಬರ್ತಾನೆ ಇರ್ತಿದ್ದೆ. ಅದಕ್ಕೆ ನಾನು ಏನ್ ಮಾಡ್ಬೇಕು ಹೇಳು ಅಂದಾಗ ಪರಮಾತ್ಮ ಹೇಳ್ತಾನೆ, ಈ ಮಾಡೋ ಕೆಲ್ಸನ ಹೆಂಗೆ ಬುದ್ಧಿಯಿಂದ ಮಾಡ್ಬೇಕು ಅಂತ, ಅದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದಾನೆ ಪರಮಾತ್ಮ ನೋಡಿ. ನಾವು ಈ ಮಾಡೋ ಕೆಲ್ಸನ ಬುದ್ಧಿಯಿಂದ ಮಾಡ್ತಾ ಇದ್ದೀವಾ? ಈಗ ಪೂಜೆ ಪುನಸ್ಕಾರಗಳು, ಇದು ಉಪಾಸನಗಳು, ಇವನ್ನೆಲ್ಲ ನಾವು ಬುದ್ಧಿಯಿಂದ ಮಾಡ್ತಾ ಇದ್ದೀವಾ? ಇಲ್ಲ. ಈಗ ಉಪಾಸನ ಕಾಂಡಗಳು, ಯಜ್ಞ ಹೋಮ ಅವನ ಇವೆಲ್ಲ ಸ್ವರ್ಗದಲ್ಲಿ ಒಳ್ಳೆ ಸಿಕ್ಕುತ್ತೆ ನಮ್ಗೆ ಅಂತಾನೂ ಮಾಡ್ತೀವಿ. ಇಲ್ಲ, ಇವೆಲ್ಲ ಮಾಡಿದ್ರೆ ಮನೆಗೆ ಶಾಂತಿ ಅಂತ ಆಗುತ್ತೆ ಅಂತಾನೂ ಮಾಡ್ತೀವಿ. ಕರ್ಮಕಾಂಡಗಳು, ಪಾರಾಯಣ ಮಾಡೋದು, ಭಗವದ್ಗೀತೆ ಶ್ಲೋಕ ಹೇಳ್ಕೊಡೋದು, ಇವೆಲ್ಲ ಮಾಡಿದ್ರೆ ತುಂಬಾ ಪುಣ್ಯ ಅಂತ ಹೇಳ್ತೀವಿ. ಅದಕ್ಕೆ ಕರೆಕ್ಟ್ ಅರ್ಜುನ. ಅಂದ್ರೆ ಈ ಜ್ಞಾನ ಒಂದೇ ನಿನ್ನ ಪರಮಾತ್ಮನ ಕಡೆ ಕರ್ಕೊಂಡು ಹೋಗೋದು. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ನಮ್ಗೆ ಇದು ಗೊತ್ತೇ ಇಲ್ಲ ನೋಡಿ. ಸತ್ಸಂಗ ಒಂದೇ ನಮ್ಮನ್ನ ನಿಜವಾದಂತ ಪರಮಾತ್ಮನ ಕಡೆಗೆ ಕರ್ಕೊಂಡು ಹೋಗೋದು. ಇವಾಗ ನಾವೆಲ್ಲ ಹೆಂಗ್ ಇಟ್ಕೊಂಡಿದೀವಿ, ಶಂಖ ಚಕ್ರ ಹಿಡ್ಕೊಂಡ್ ಬರ್ತಾನೆ, ನಾನ್ ಪೂಜೆ ಮಾಡೋನು ಪರಮಾತ್ಮ, ನಾನ್ ಪೂಜೆ ಮಾಡೋ ದೇವತೆ ಹಿಂಗ್ ಬರ್ತಾಳೆ ಅಂತ ನಾವು ಈ ತರ ನಾವು ಮನಸ್ಸಲ್ಲಿ ಇಟ್ಕೊಂಡು ಈ ಮೂರ್ತಿನೇ ಸಿಕ್ಲಿ ನಮ್ಗೆ ಅಂತ ನಾವು ಪೂಜೆ ಮಾಡ್ತಾ ಇರೋದು. ಅದಕ್ಕೆ
ಇದು ಯಾವುದು ಮುಖ್ಯ ಅಲ್ಲ. ಈ ಜ್ಞಾನಕಾಂಡ ಅಂದ್ರೆ ಈ ಪರಮಾತ್ಮನನ್ನು ತಿಳಿಯುವಂಥದ್ದು, ಜನ್ಮ ಮರಣ ಇಲ್ಲದೆ ಇರುವಂತದ್ದು, ಜನ್ಮ ಮರಣನ ದಾಟುವಂತ ಈ ಆಧ್ಯಾತ್ಮ ವಿದ್ಯೆನ ನಾವು ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ ನೋಡಿ ಪರಮಾತ್ಮ. ನಮ್ಗೆ ಎಲ್ಲ ಇಷ್ಟ ಆಗುತ್ತೆ. ಈ ಆಧ್ಯಾತ್ಮ ವಿದ್ಯೆಯಿಂದ ಏನ್ ಬರ್ತಿತ್ತಪ್ಪ ಅಂತ ಅನ್ಸ್ಬಿಡ್ತಿದ್ದೆ ಅಲ್ವಾ ಅಮ್ಮ? ಆಧ್ಯಾತ್ಮ ವಿದ್ಯೆ ಮಾತ್ರ ನಮ್ಮನ್ನ ಜನ್ಮ ಮರಣನ ದಾಟಿಸುತ್ತೆ. ಮಿಕ್ಕಂತ ಈ ಕರ್ಮಕಾಂಡಗಳು, ಈ ಉಪಾಸನ ಕಾಂಡಗಳು ನಮ್ಮನ್ನ ಮತ್ತಷ್ಟು ಜನ್ಮ ಮರಣಕ್ಕೇನೆ ತಂದಾಕುತ್ತೆ ಇಲ್ವಾ? ಅದಕ್ಕೆ ಈ ಜ್ಞಾನದಿಂದ ಪರಮಾತ್ಮನ್ನ ಹಿಡ್ಕೊಂಡ್ಬಿಡು, ಅವಾಗ ನಮಗೆ ಆನಂದ ಸಿಕ್ಕುತ್ತೆ. ಆನಂದ ಸಿಕ್ಕಲಿಲ್ಲ ಅಂತಂದ್ರೆ ನಮ್ಗೆ ಇನ್ನು ಪರಮಾತ್ಮ ಗೊತ್ತಿಲ್ಲ ಅಂತ ಹೇಳಿ ನಮ್ಮ ಮನಸ್ಸು ಯಾವಾಗ್ಲೂ ಈ ಸಂಸಾರ, ಈ ದೇಹ, ಈ ಮನೆ, ಕುಟುಂಬ ಇದೇ ಇಲ್ಲೇ ಇಟ್ಕೊಂಡ್ಬಿಟ್ಟಿದೀವಿ ನಾವು. ಇಲ್ಲ ಅಂದ್ರೆ ನಾವೆಲ್ಲಿರ್ತಾ ಇದ್ದಿದ್ದು? ಪರಮಾತ್ಮನನ್ನ ಹಿಡ್ಕೊಂಡಿದ್ದೀವಿ. ಏನು, ಈ ಕಡೆ ದುಃಖ ಆದಾಗ ಆ ಕಡೆ ಹಿಡ್ಕೊಳ್ಳೋದು, ಕಾಲ್ ನೋವು ಬಂದಾಗ ಸ್ವಲ್ಪ ಹೊತ್ತು ಕುತ್ಕೋತೀವಲ್ವಾ, ಅದೇ ತರ ಸಂಸಾರದಲ್ಲಿ ದುಃಖ ಬಂತು ಅಂದಾಗ ಆವಾಗ ಪರಮಾತ್ಮನ ಮೇಲೆ ಸ್ವಲ್ಪ ಒರಗೋದು. ಇಲ್ಲ ಅಂತಂದ್ರೆ ಇಲ್ಲಪ್ಪ, ಈ ಸಂಸಾರನೇ ಸತ್ಯ ಅಂತ ನಾವು ಅಲ್ಲಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇರೋದು. ಇವಾಗ ಅರ್ಜುನ ಹಂಗೆ ಇಲ್ವಾ ಮಾಡ್ತಾ ಇರೋದು? ನನ್ನ ನೆಂಟು ಮುಖ್ಯ, ನಾವು ಈ ಜನ್ಮದಲ್ಲಿ ನಾವು ಪಾಪ ತಗೋಬಾರ್ದು, ಪುಣ್ಯ ತಗೋಬೇಕು, ಈ ತರ ಅಂತ ಅವನ್ ತಿಳ್ಕೊತಾವನಲ್ವಾ. ಅದಕ್ಕೆ ಪರಮಾತ್ಮ ಇಂಡೈರೆಕ್ಟ್ ಆಗಿ ಈ ತರ ಎಲ್ಲ ಹೇಳ್ತಾ ಇದ್ದಾನೆ. ಪರಿಶುದ್ಧವಾಗಿರೋ ನೀರು ತಗೊಂಡು ಅದನ್ನ ಹುಷಾರಾಗಿ ಎತ್ತಿಟ್ಕೊಂಡು ಬಳಸ್ತಾನೆ, ಒಂದೇ ನೀರನ್ನ. ನಾವೇನ್ ಮಾಡ್ತಾ ಇದ್ದೀವಿ? ಇಲ್ಲಪ್ಪ, 5 ಬಕೆಟ್ ಅಲ್ಲಿ ಎತ್ತಿಕ್ಕೋತೀವಿ, ಇಲ್ಲ ಇದು ನಿಂಗೆ ಬಳಸ್ಬೇಕು, ಇದು ದೇವ್ರಿಗೇನೆ, ಇದು ಅದಕ್ಕೇನೆ ಇದು ಅಂತ ಹೇಳ್ತೀವಿ ನೋಡಿ. ಒಂದೇ ನೀರು ಏನಕ್ಕೆ ಬಳಸ್ಬೋದು? ಕುಡಿಯಕ್ಕೂ ಬಳಸ್ಬೋದು, ಅಡಿಗೆಗೂ ಬಳಸ್ಬೋದು, ಶವನ ಸ್ನಾನ ಮಾಡ್ಸಕ್ಕೂ ಬಳಸ್ಬೋದು. ಮತ್ತೆ ನಾವು ಅದೇ ನೀರನ್ನ ಭಕ್ತಿಯಿಂದ ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡಿದಾಗ ಅದನ್ನ ತೀರ್ಥವಾಗಿನೂ ಬಳಸ್ಬೋದು ನೋಡಿ. ಈ ಸತ್ಯ ನಮ್ಗೆ ತಿಳಿದಿರ್ಬೇಕು. ಅಯ್ಯೋ, ನೀರು ಒಂದೇನೆ, ನಾವು ಬಳಸೋ ರೀತಿಯಲ್ಲಿ ಅದು ಶುದ್ಧ, ಅದು ಕನಿಷ್ಠ ಅಂತ ಹೇಳ್ತೀವಿ. ಈಗ ಟ್ಯಾಪಲ್ ತಂದಿದ್ ನೀರ್ನ ಬಾತ್ರೂಮ್ ಅಲ್ಲಿ ಇರ್ತೀವಿ, ಅದನ್ನ ಕುಡಿತೀವ? ಇಲ್ಲ, ಫಿಕ್ಸ್ ಆಗೈತೆ ಅದು ಕುಡಿಯಕ್ಕೆ ಯೋಗ್ಯನೇ ಅಲ್ಲ ಅಂತ ಹೇಳಿ. ಮತ್ತೆ ಕುಡಿಯೋ ನೀರ್ನ ಅಡಿಗೆ ಮನೆಯಲ್ಲಿ ಇಡ್ತೀವಿ, ದೇವ್ರಿಗೆ ಅಂತ ತೆಗ್ದಿದ್ ನೀರ್ನ ದೇವ್ರ ಹತ್ರ ಇಡ್ತೀವಿ ಚೊಂಬಲ್ಲ, ಅದು ಪವಿತ್ರ ಅಂತ ಹೇಳ್ತೀವಿ. ಈ ತರ ನೀನು ಜ್ಞಾನದಿಂದ ಯೋಚನೆ ಮಾಡ್ಬೇಕು. ಜ್ಞಾನದಿಂದ ಯೋಚನೆ ಮಾಡ್ಲಿಲ್ಲ ಅಂದ್ರೆ ನಮ್ಗೆ ಓಹೋ ಇಲ್ಲಪ್ಪ, ಇದು ಸರಿ ಇಲ್ಲ, ನೀರಿದು, ಆ ನೀರ್ ಚಂದ, ಈ ನೀರ್ ಚಂದ ಅಂತ ಹೋಗ್ತಾನೆ ಇರ್ತೀವಿ. ಅದಕ್ಕೆ ಈ ಜ್ಞಾನ ಮಾರ್ಗ ಮುಖ್ಯ. ಈ ಜ್ಞಾನದಿಂದ ಇದ್ದಾಗ ನಾನು ಏನ್ ಮಾಡ್ತೀನಿ, ಒಂದೇ ಕೊಳದಲ್ಲಿ ಗಂಗೆನೂ ನೋಡ್ತಾನೆ, ಸರಸ್ವತಿನೂ ನೋಡ್ತಾನೆ. ನಾವೇನ್ ನೋಡ್ತಾ ಇದ್ದೀವಿ ಈಗ? ಕಾಶಿಯಲ್ಲಿ ಬರೀ ಗಂಗೆನೇ ನೋಡ್ತಾ ಇದ್ದೀವಿ, ಸರಸ್ವತಿನ, ಯಮುನೆನ ನೋಡ್ತಾ ಇದ್ದೀವ ನಾವು? ಇಲ್ಲ. ಅದಕ್ಕೆ ಈ ಮನುಷ್ಯ ಜನ್ಮ ತುಂಬಾ ಪವಿತ್ರ ಆಗಿರೋದು. ಬೇಕಂತಂದ್ರೆ ನಾವು ಸ್ವರ್ಗ ಸುಖನೂ ಪಡಿಬೋದು, ಈ ಲೋಕದಲ್ಲಿ ಸುಖಗಳು ಪಡಿಬೋದು, ಮತ್ತೆ ಮೋಕ್ಷನೂ ಪಡಿಬೋದು ನೋಡಿ. ಈಗ ಒಂದೇ ನೀರಿಂದ ಅವನು ಜ್ಞಾನಿ ಹೆಂಗೆ ದೇವ್ರಿಗೂ ಅಭಿಷೇಕ ಮಾಡ್ತಾನೆ, ತಾನೂ ಕುಡಿತಾನೆ, ಸ್ನಾನನೂ ಮಾಡ್ತಾನೆ ಅಲ್ವಮ್ಮ? ಅದಕ್ಕೆ ನಾವು ಬರೀ ಸುಖಕ್ಕಾಗಿ ಜೀವನನ ವ್ಯರ್ಥ ಮಾಡ್ಕೋಬಾರ್ದು. ಯಾವುದಕ್ಕೆ ಆ ಜೀವನನ ವ್ಯರ್ಥ ಮಾಡ್ಕೋಬೇಕು? ಆತ್ಮನನ್ನ ಪಡೆಯೋದ್ ಕಡೆ ನಮ್ಮ ಜೀವನ ಸೇರ್ಕೋಬೇಕು. ನಾವೇನ್ ಮಾಡ್ತಾ ಇದ್ದೀವಿ? ನಮ್ಮ ಈ ಐಹಿಕ ಸುಖಗಳು, ಈ ಲೋಕದ ಸುಖಗಳು, ಅವ್ರು ಚೆನ್ನಾಗಿರ್ಲಿ ಅಂತ ಇಲ್ಲೇನೇ ಇಡ್ಕೊಂಡು ಒದ್ದಾಡ್ತಾ ಇರೋದ್ರಿಂದಾನೇ ನಮ್ಗೆ ಸುಖ ಸಿಗ್ತಾ ಇಲ್ಲ.
ಮತ್ತೆ ವೇದವ್ಯಾಸರು ಒಂದ್ಸಲ ಹೇಳ್ತಾರಂತೆ, ಈ ವೇದಗಳೆಲ್ಲ ಯಾರಿಗೆ ಗೊತ್ತಾ, ಈ ದಡ್ಡರಿಗೆ ಇರೋದು ಅಂತ ಹೇಳ್ತಾರಂತೆ. ಯಾಕೆಂತ ಹೇಳಿದ್ರೆ, ಈ ಐಹಿಕ ಸುಖಗಳನ್ನೆಲ್ಲ ಕೊಡ್ಬೇಕಂತಂದ್ರೆ, ಇದು ಪೂಜೆ ಮಾಡು, ವೇದದಲ್ಲಿ ಹೇಳವರೇ ಅದನ್ನ ಮಾಡು, ಈ ಸ್ವರ್ಗ ಸುಖ ಬೇಕು ಅಂದ್ರೆ ಇದನ್ನ ಮಾಡು ಅಂತ ಹೇಳ್ತಾರಲ್ವಾ. ಅದಕ್ಕೆ ಅವರೇ ವೇದವ್ಯಾಸರೇ ಹೇಳ್ತಾರೆ, ನಮ್ಗೆ ಏನಕ್ಕೆ ವೇದಗಳನ್ನ ತಿಳ್ಕೋಬೇಕು ಅಂತಂದ್ರೆ, ಆ ಪುರುಷೋತ್ತಮನನ್ನ ತಿಳ್ಕೊಳ್ಳೋದಿಕ್ಕೆ ಇವನ್ನೆಲ್ಲಾ ಓದ್ಬೇಕು. ಅವನು ಬ್ರಾಹ್ಮಣ ಅಂತ ಹೇಳ್ತಾ ಇದ್ದಾರೆ ನೋಡಿ. ಜಾತಿಯಿಂದ ಬ್ರಾಹ್ಮಣ ಅಲ್ಲ, ಯಾರು ಪರಮಾತ್ಮನ ಕಡೆ ಹೊರಡ್ತಾರೋ ಅವರೆಲ್ಲರೂ ಬ್ರಾಹ್ಮಣರೇ ಅಂತ. ಈಗ ನಾವ್ಯಾರು ಹೇಳಿ? ನಾವೆಲ್ಲರೂ ಬ್ರಾಹ್ಮಣರೇ. ಯಾಕೆ? ಈಗ ನಾವು ಕುತ್ಕೊಂಡು ಸತ್ಸಂಗದಲ್ಲಿ ಏನ್ ಮಾಡ್ತಾ ಇದ್ದೀವಿ? ಪರಮಾತ್ಮನನ್ನ ತಿಳ್ಕೊಳ್ಳೋ ವಿದ್ಯೆನ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಅಲ್ವಮ್ಮ? ಈ ತರ ನಿಜವಾದಂತ ಬ್ರಾಹ್ಮಣ ಆಗ್ಬೇಕು ನಾವು. ನಾವು ಜಾತಿಯಿಂದ ಬ್ರಾಹ್ಮಣರಾಗ್ಬಿಟ್ಟು ನಾನು ಜಾತಿ ಬ್ರಾಹ್ಮಣ ಅಂತ ಈ ತರ ಮಾತಾಡ್ಕೊಂಡಿದ್ದೀವಿ. ಇದು ಅಲ್ಲ ಅಂತ ಹೇಳ್ತಾ ಇದ್ದಾರೆ ನೋಡಿ. ಈ ತರ ಯಾರು ನೀರನ್ನ ಹೆಂಗ್ ಉಪಯೋಗಿಸ್ಬೋದು ಅಂತ ಕೇಳ್ತಾನೆ ಅವನು ಜಾಣ. ನಾವೇನ್ ಮಾಡ್ತಾ ಇದ್ದೀವಿ, ಈ ನೀರ್ ಅದಕ್ಕೆ, ಇದು ಇದಕ್ಕೆ, ಅದು ಅದಕ್ಕೆ ಅಂತ ಹಿಂಗೆ ಜನ್ಮ ಜನ್ಮಗಳಿಂದಾನು ಮಾಡ್ತಾನೆ ಬರ್ತಾ ಇದ್ದೀವಿ ಬಿಟ್ಟು ಜನ್ಮ ಮರಣ ದಾಟು ಅಂತ ಈ ಆಧ್ಯಾತ್ಮ ವಿದ್ಯೆ ಕಡೆಗೆ ನಾವು ಯಾರು ಬರ್ತಾ ಇಲ್ಲ ಅರ್ಜುನ ಅಂತ ಪರಮಾತ್ಮ ಹೇಳ್ತಾ ಇದ್ದಾರೆ ಅಮ್ಮ. ಈಗ 47ನೇ ಶ್ಲೋಕ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲ ಹೇತುರ್ಭೂಃ ಮಾ ತೇ ಸಂಗೋಸ್ತ್ವ ಕರ್ಮಣಿ. ಈಗ ಈ ಶ್ಲೋಕದಲ್ಲಿ ಅರ್ಜುನನಿಗೆ ಇಂಡೈರೆಕ್ಟ್ ಆಗಿ ವಧೆ ಕೊಡ್ತಾ ಇದ್ದಾನೆ ನೋಡಿ. ಯಾಕಂದ್ರೆ ನಾನ್ ಮಾಡ್ಬೇಕಾ ಯುದ್ಧ, ನನ್ನಿಂದ ಅವರೆಲ್ಲ ಸತ್ತು ಹೋಗ್ತಾರೆ, ಅದರಿಂದ ನನಗ್ ಕರ್ಮ ಬರ್ತಿದೆ, ಅವ್ರಿಗೂನು ಇಲ್ಲ ಪುಣ್ಯ, ನನಗೂ ಇಲ್ಲ ಅಂತೆಲ್ಲ ಹೇಳಿದ್ನಲ್ವಾ. ಅದಕ್ಕೆ ಪರಮಾತ್ಮ ಹೇಳ್ತಾ ಇದ್ದಾನೆ, ನೋಡಪ್ಪ ನಿನಗೆ ಕರ್ಮ ಮಾಡಕ್ಕಷ್ಟೇ ಅಧಿಕಾರ ಇರೋದು. ಕರ್ಮ ಅಂದ್ರೆ ಕೆಲ್ಸ, ಈ ಕೆಲ್ಸ ಮಾಡಕ್ಕಷ್ಟೇ ಅಧಿಕಾರ ಇರೋದು ಅರ್ಜುನ. ಮತ್ತೆ ಅದರ ಫಲದ ಬಗ್ಗೆ ನಿನಗೆ ಅಧಿಕಾರ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಯುದ್ಧ ಮಾಡೋದಷ್ಟೇ ನಿನಗೆ ಇವಾಗ ಇರೋದು. ಮತ್ತೆ ಯುದ್ಧದಲ್ಲಿ ಅವ್ರು ಸತ್ತು ಹೋಗ್ಬಿಡ್ತಾರೆ, ನಾವು ಸೋತು ಹೋಗ್ಬಿಡ್ತೀವಿ, ನಮ್ಗೆ ರಾಜ್ಯ ಬೇಡ, ಅವರೆಲ್ಲ ವಿಧವೆಗಳಾಗ್ತಾರೆ, ಈ ತರ ಫಲನೆಲ್ಲ ನೀನ್ ಯೋಚಿಸ್ತಾ ಇದೆಯಲ್ವಾ, ಇದು ನಿನಗೆ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದಾನೆ ನೋಡಿ ಪರಮಾತ್ಮ. ಅದಕ್ಕೆ ನೀನ್ ಯಾವಾಗ್ಲೂ ಅಷ್ಟೇ ಈ ಕರ್ಮ ಫಲದಲ್ಲಿ ನೀನ್ ಸಿಕ್ಕಾಕೋಬೇಡ ಅರ್ಜುನ ಅಂತ ಹೇಳ್ತಾ ಇದ್ದಾನೆ. ಈ ಯುದ್ಧದಿಂದ ಹಿಂಗಾಗುತ್ತೆ ಹಂಗಾಗುತ್ತೆ ಅಂತ ಹೇಳ್ತಾ ಇದೆಯಲ್ಲ, ಈ ಫಲದಲ್ಲಿ ಸಿಕ್ಕಾಕೋಬೇಡ ನೀನು. ನಿಂದ ಕರ್ತವ್ಯ ಏನೈತೆ? ಕರ್ಮ ಮಾಡೋದು. ಏನ್ ಕರ್ಮ? ನೀನು ಕ್ಷತ್ರಿಯ, ಈಗ ಯುದ್ಧ ಮಾಡ್ಲೇಬೇಕು ನೀನು ಅಂತ ಹೇಳ್ತಾ ಇರೋದು. ಮತ್ತೆ ಹಂಗಂತ ಹೇಳಿದ್ನಲ್ವಾ, ನನ್ಗೆ ಯುದ್ಧನೇ ಬೇಡ, ಓಡೋಗ್ಬಿಡ್ತೀನಿ, ನನ್ಗೆ ಎಲ್ಲ ಹೋಗೋಣ ಬನ್ನಿ ವಾಪಸ್ತು ಅಂತ ಹೇಳಿದ್ನಲ್ವಾ. ಅದಕ್ಕೆ ಹೇಳ್ತಾ ಇದ್ದಾನೆ, ಹಂಗಂತ ನೀನು ಮತ್ತೆ ಕರ್ಮ ಮಾಡದೇ ಇರ್ತೀನಿ ಅಂತ ಹಂಗೂ ಅನ್ಕೋಬಾರದು, ಮಾಡ್ಲೇಬೇಕು. ನಾನು ಕರ್ಮ ಮಾಡಲ್ಲ ಅಂತ ಯಾರು ಅನ್ಕೋತಾರೋ ಅವರು ಜೀವನದಲ್ಲಿ ಮುಂದುವರಿಯಕ್ಕೆ ಸಾಧ್ಯನೇ ಇಲ್ಲ ನೋಡಿ. ನಮ್ಮ ಬಂದಂತ ಜವಾಬ್ದಾರಿಗಳನ್ನ ನಾವು ಮಾಡ್ಲೇಬೇಕು. ನಾವು ಆಗಲ್ಲಪ್ಪ ನನ್ನ ಕೈನಲ್ಲಿ ಇದೆ, ನಾನೇನನ್ನ ಇದು ಮಾಡಿದ್ರೆ ಹಿಂಗ ಆಗ್ಬಿಡ್ತಿದ್ದೆ, ಹಿಂಗ್ ಮಾಡಿದ್ರೆ ಅದಾಗ್ತಿದ್ದೆ, ಜನ ಎಲ್ಲ ನಾನು ಎಷ್ಟು ಭಕ್ತಿಯಿಂದ ಮಾಡ್ತೀನಿ ಎಲ್ಲ ನನಗೆ ಹಿಂಗೆ ಹೇಳ್ತಾರೆ, ಏನೇನು ಇದೆ ನೋಡಿ ನಮ್ಮ ಜೀವನದಲ್ಲಿ. ಎಷ್ಟು ಒಳ್ಳೇದ್ ಮಾಡಿದ್ರೇನು ನನಗೇ ಕೆಟ್ಟದ್ದು ಹೇಳ್ತಾರೆ ಎಲ್ಲರೂನು ಅಂತೀವಲ್ವಾ. ಯಾಕಂದ್ರೆ ನಾವು ಒಳ್ಳೇದ್ ಮಾಡ್ತಾ ಜೊತೆಯಲ್ಲಿ ಏನಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ,
ನನ್ನ ಎಲ್ಲರೂ ಮೆಚ್ಕೊಂಡ್ಲಿ, ನಾನ್ ಹಿಂಗ್ ಮಾಡ್ದೆ ಅಂತ ಎಲ್ಲರೂ ಹೊಗೊಳ್ಳಿ ಅಂತ ನಾವು ಮಾಡ್ತಾ ಇರ್ತೀವಿ. ಅದಕ್ಕೆ ನಮ್ಗೆ ದುಃಖ ಆಗ್ತಾ ಇರೋದು. ಫಲದ ಅಧಿಕಾರನೇ ಇಲ್ಲ ಅಂತ ಹೇಳ್ತಾರೆ. ನಾವ್ ಏನೇ ಕರ್ಮ ಮಾಡ್ಲಿ ಅದು ನಮ್ಮನ್ನ ಬಂಧಿಸ್ಬಾರ್ದಂತೆ ನೋಡಿ, ಅಲ್ವಾ ಅಮ್ಮ? ಈಗ ನನಗೆ ತುಂಬಾ ಜನ ಹೇಳ್ತಾರೆ, ನೀವು ಎಷ್ಟು ಜನನ್ ಕರ್ಕೊಂಡು ಹೋಗ್ತಾ ಇರ್ತೀರಲ್ಲ ಪುಣ್ಯಕ್ಷೇತ್ರಗಳಿಗೆ ಎಲ್ಲ ಅಂತ, ಚೆನ್ನಾಗ್ ದುಡ್ಡು ಸಿಕ್ಕುತ್ತಲ್ವಾ ಅಂತ ಕೇಳಿದ್ರಂತಲ್ಲ. ನನ್ನ ಕೇಳ್ಬೇಡಿ ನನಗೆ ಎಷ್ಟು ದುಡ್ಡು ಸಿಕ್ಕೈತೆ ಅಂತ. ನೀವೇ ಹೇಳಿದ್ರಲ್ವಾ, ಅವ್ರು ಇವ್ರು ಹೇಳಿದ್ರು ನಿಮ್ ಜೊತೆ ಬಂದಿದ್ದಂತೆ, ನಾನು ಬರ್ತೀನಿ ಅಂತ. ಅವ್ರನ್ನ ಕೇಳ್ ನೋಡಿ ಎಷ್ಟು ಹಣ ನನಗೆ ಸಿಕ್ಕುತ್ತೆ ಇವ್ರನ್ನೆಲ್ಲ ಕರ್ಕೊಂಡು ಹೋದ್ರೆ ಅಂತ ಹೇಳಿದೆ. ನಮಗೆ ಬೇಜಾರು ಆಯ್ತು, ಏನಪ್ಪ ಈ ತರ ಅರ್ಥ ಮಾಡ್ಕೋತಾರ ಅಂತ. ಎಲ್ಲರೂ 10 ಜನನೂ ಕುತ್ಕೋತೀವಿ, 10 ಜನನು ಎಷ್ಟು ಖರ್ಚಾಗೈತೆ ಅಂತ ಬರೀತೀವಿ, 10 ಜನನು ಶೇರ್ ಮಾಡ್ಕೊಡೋದು, ಇದೇ ಮೊದಲಿಂದ ನಡೀತಾ ಇರೋದು. ಆಮೇಲೆ ಅದ್ ಕೇಳಿದ್ಮೇಲೆ ನನಗೆ ಇವ್ರನ್ನ ಕರ್ಕೊಂಡು ಹೋಗೋದೇ ಬೇಡಪ್ಪ ಅಂತ ಅನ್ಸುತ್ತಾ? ಮಾಮೂಲಿಯವ್ರಿಗಾದ್ರೆ ಅನ್ಸುತ್ತೆ. ನಾನೇನ್ ಮಾಡ್ತಾ ಇರೋದು, ನಾನು 2 ಜಾಗಕ್ಕೆ ಹೋಗ್ತಾ ಇದ್ದೀನಿ, ಪಾಪ ಮನೆಯಲ್ಲೇ ಇರ್ತಾರೆ, ಇವ್ರು ಬರ್ಲಿ ಬಿಡು ಏನಾಗುತ್ತೆ ಅಂತ ಅಷ್ಟೇ ಬಿಟ್ಟು ಅಪೇಕ್ಷೆ ಇನ್ನೇನೂ ಇಲ್ಲ. ಇವ್ರನ್ನ ಕರ್ಕೊಂಡು ಹೋದ್ರೆ ನನಗೆ ಹೆಸರು ಬರ್ತೈತೆ, ನನ್ನ ಕರ್ಕೊಂಡು ಹೋದ್ರೆ ಇವರಿಂದ ನನಗೆ ಪುಣ್ಯ ಬರ್ತೈತೆ, ಇವು ಇಲ್ವೇ ಇಲ್ಲ ನನಗೆ. ಸುಶೀಲಮ್ಮನೇ ಹೇಳುದು ಯಾವಾಗ್ಲು, ಅಯ್ಯೋ ಕರ್ಕೊಂಡೋಗಿ ಅಮ್ಮ ನಿಮಗ್ ಪುಣ್ಯ ಬರ್ತೈತೆ ಅಂತ. ನಾನ್ ಹೇಳೋದು, ನಿಮ್ಮ ಹಣೆ ಬರದಲ್ಲಿದ್ದೆ ನೀವು ಬಂದೇ ಬರ್ತೀರಾ ಬಿಟ್ಟು ನನ್ನಿಂದ ಪುಣ್ಯ ಅನ್ನೋದು ತೆಗೆದಾಕ್ಬಿಡಿ ಅಂತಾನೆ ಹೇಳೋದು ನಾನು. ಈ ತರ ನಮ್ಗೆ ಹೆಂಗಿರ್ಬೇಕು, ಬಂಧಿಸ್ಬಾರ್ದು ಕೆಲಸಗಳು. ಅಯ್ಯೋಪ್ಪ ನಾನೇನು ಒಳ್ಳೆ ಸೇವೆ ಇದು, ಕರ್ಕೊಂಡು ಹೋಗ್ತಾ ಇದ್ರೆ ಎಲ್ಲರೂ ನಿನಗ್ ಲಾಭ ಐತಿ, ಎಷ್ಟು ದುಡ್ಡು ಬರ್ತೈತಿ ಅಂತ ಕೇಳ್ತಾರೆ, ಇನ್ ಮೇಲೆ ಕರ್ಕೊಂಡು ಹೋಗೋದೇ ಬೇಡ ಅಂತ ಅನ್ಕೋತೀನ. ಈ ಜ್ಞಾನ ಇರೋದ್ರಿಂದ ಪಾಪ ಇವ್ರಿಗೇನ್ ಗೊತ್ತು, ಬರಲ್ಲ, ಯಾವ್ದೋ ಒಂದ್ ಮಾತನ್ನ ಹಿಡ್ಕೊಂಡು ಇವ್ರೇ ಏನೇನೋ ಊಹಿಸ್ಕೊಂಡು ಹಿಂಗೆ ಮಾತಾಡ್ತಾರೆ. ನಾನ್ ಇವ್ರಿಗೆಲ್ಲ ತಲೆ ಕೆಡ್ಸ್ಕೋಬಾರ್ದು ಅಂತ ಅನ್ಕೊಂಡು ಎಲ್ಲದನ್ನು ಮಾಮೂಲಿ ಹೆಂಗ್ ಹೋಗ್ತಾನೆ ಇದ್ದೀವಲ್ವಾ. ನಿಮಗೂ ಗೊತ್ತು ನನಗೂ ಗೊತ್ತು, 1 ಪೈಸಾ ನಿಮ್ದು ತಿಂದಿಲ್ಲ ಅಂತ ನಾನು ಎಲ್ಲಾ ಲೆಕ್ಕಾಚಾರ ಸರಿಯಾಗಿ ಬರ್ದಿಟ್ಟು ಎಲ್ಲರ ಮುಂದೆನೆ ಎಲ್ಲರ ಹತ್ರನೂ ವಸೂಲಿ ಮಾಡ್ತೀನಿ ಅಂತ ಬಿಟ್ಟು ಇಲ್ಲ ನನ್ನ ಇವರೆಲ್ಲಾ ಮೆಚ್ಕೋಬೇಕು, ನನ್ಗೆ ಗೌರವ ಕೊಡ್ಬೇಕು ಅಂತ ನನ್ ಫಲ ಅಪೇಕ್ಷೆ ಪಡ್ತಾ ಇದ್ರೆ ಏನಾಗುತ್ತೆ, ಅದು ನನ್ನ ಬಂಧಿಸ್ಬಿಡ್ತೈತೆ. ಅಯ್ಯೋ ನಾನೇನು ಮೆಚ್ಕೊಂಡ್ಲಿಲ್ವಲ್ಲ, ಇವ್ರನ್ನ ಇಷ್ಟು ಕಷ್ಟಪಟ್ಟು ಎಲ್ಲಾ ನಾನೇ ರೆಡಿ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೀನಲ್ವಾ ಅಂತ ಬಂದ್ಬಿಡ್ತೈತೆ. ಅದಕ್ಕೆ ನಾವು ಏನೇ ಕೆಲ್ಸ ಮಾಡಿ ಇದು ನನ್ನ ಕೈನಲ್ಲಿ ಆಗ್ತಾ ಐತೆ, ಅದಕ್ಕೆ ನಾನ್ ಮಾಡ್ತಾ ಇದ್ದೀನಿ. ಹೆಂಗಾಗ್ತಾ ಐತೆ, ಆ ಪರಮಾತ್ಮನ ಶಕ್ತಿಯಿಂದ ನನ್ನ ಕೈನಲ್ಲಿ ಇದು ಪರಮಾತ್ಮ ಮಾಡಿಸ್ತಾ ಇದ್ದಾನೆ ಅಂತ ಅನ್ಕೊಂಡೆ ನಾನು ಮಾಡ್ತಾ ಇರೋದು. ನಿಮ್ಗೂ ಅದೇ ತರ ಅಲ್ವಾ ಹೇಳ್ತಾ ಇರೋದು. ಈ ತರ ಮಾಡುವಾಗ ನಾವೆಲ್ಲೂ ಸಿಕ್ಕಾಕೊಳ್ಳೋದೇ ಇಲ್ಲ. ಮತ್ತೆ ಹಿಂದೆ ಕೇಳಿದಲ್ಲ, ಎಷ್ಟೊಂದು ಲಾಭ ಆಯ್ತಂತೆ ನಿಮ್ಗೆ ಅಂತ, ಆಗೆಲ್ಲ ಈ ಕಿವಿಯಲ್ಲಿ ಕೇಳೋದು, ಆ ಕಿವಿಯಲ್ಲಿ ಬಿಡ್ತಾನೆ ಇರೋದು. ಇನ್ನೊಂದೊಂದ್ಸಲ ಜೋಕಾಗಿ ಅನ್ಕೊಳ್ಳೋದು, ಆಯ್ತು ಬಿಡು ಮಾಡದೇ ಇದ್ದಿದ್ದನ್ನೆಲ್ಲ ನನ್ನ ಕರ್ಮನೆಲ್ಲ ಅವರೇ ತಲೆ ಮೇಲೆ ಹಾಕೋತಾವ್ರೆ ಅಂತ ನಾನ್ ನಿಮ್ಗೂ ಹೇಳ್ತೀನಲ್ವಾ. ನಿಮ್ ಬಗ್ಗೆ ಅದ್ ಹೇಳ್ತಾರೆ ಇದ್ ಹೇಳ್ತಾರೆ ಅಂತ ನನಗೆ ಹೇಳುವಾಗ ಸಂತೋಷ ಪಡಿ, ನೀವೇನನ್ನ ಕರ್ಮ ಮಾಡಿದ್ರೆ ಅದೆಲ್ಲ ಅವ್ರ ತಲೆ ಮೇಲೆ ಹಾಕೋತಾವ್ರೆ ಅಂತ ಹೇಳ್ತೀನ ಇಲ್ವಾ. ಈ ತರ ನಾವು ಈ ಕರ್ಮಕ್ಕೆ ಅಂಟ್ಕೋಬಾರ್ದು ಅಂತ ಪರಮಾತ್ಮ ಹೇಳ್ತಾ ಇರೋದು. ಪ್ರತಿ ಒಬ್ಬ ಮನುಷ್ಯನು ಮಾತಿಂದ ಮಾತಾಡ್ಲೇಬೇಕು ಅಲ್ವಾ, ಕೆಲ್ಸಕ್ಕೆ ದೇಹದಿಂದ ಮನಸ್ಸಿಂದ ಯೋಚನೆ ಮಾಡ್ತಾನೆ ಇರ್ತೀವಿ, ಕೆಲ್ಸಗಳು ಮಾಡ್ತಾನೆ ಇರ್ತೀವಿ. ಇಲ್ಲಪ್ಪ ನಾನ್ ಮಾಡಲ್ಲ ಅಂತ ಯಾವತ್ತಾದ್ರೂ ನಿಂತ್ಕೋತೀವ? ಯೋಚನೆ ಮಾಡೋದು ಅದೂ ಕರ್ಮನೇ ಅಲ್ವಾ, ಕೈಯಿಂದ ಕೆಲ್ಸ ಮಾಡದೇ ಇರ್ಬೋದು. ಅದಕ್ಕೆ ನಾವು ಸುಮ್ಮನೆ ಕುತ್ಕೊಳಕ್ ಆಗದೇನೆ ನಾವೇನ್ ಮಾಡ್ತಾ ಇದ್ದೀವಿ, ಈ ಕರ್ಮದಲ್ಲಿ ನಾವು ತೊಡಗಿಸ್ಕೊಂಡ್ಬಿಟ್ಟಿದೀವಿ. ಇದು ಮಾಡ್ಬೇಕು, ಏನನ್ನ ಮಾಡಿ ಪಡ್ಕೋಬೇಕು. ನೋಡು ಆಯಮ್ಮ ಅವ್ರಿಗೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಬಂದ್ಲಂತೆ, ಅದಕ್ಕೆ ಅದಾಯ್ತಂತೆ, ನಾನು ಅಲ್ಲಿಗೆ ಹೋಗ್ಬೇಕು. ಈ ತರ ಕರ್ಮಗಳನ್ನೇ ನಾವು ಮಾಡ್ತಾ ಇದ್ದೀವಿ, ಜ್ಞಾನದಿಂದ ಮಾಡ್ತಾ ಇಲ್ಲ. ಅದಕ್ಕೆ ನಮ್ಗೆ ಈ ದುಃಖ ದುಃಖ ದುಃಖ. ನಾನೇನು ಕರ್ಮ ಮಾಡ್ತಾನೆ, ಅವನು
ಇವೆಲ್ಲ ಅಪೇಕ್ಷೆಗಳು ಇಟ್ಕೊಳ್ಳದೆ ಮಾಡ್ತಾನೆ ನೋಡಿ. ಅಲ್ವಾ ಅಮ್ಮ? ಆಗುತ್ತಾ ನಮ್ಗೆ? ಹ್ಮ್. ಅದೂನು ಅಪೇಕ್ಷೆ ಇಟ್ಕೊಂಡೇ ನಾವೆಲ್ಲ ಮಾಡೋದ್ರಿಂದಾನೇ ನಮ್ಗೆ ದುಃಖ 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 ಆಗ್ತಾ ಇರೋದು. ಈ ತರ ಯಾರು ಈ ಮಾತನ್ನ ತಿಳ್ಕೊಂಡು ನಾವು ಕೆಲಸ ಮಾಡ್ತೀವೋ ನೋಡಿ, ಆನಂದ ಆನಂದ ಆಗ್ತಾನೆ ಇರುತ್ತೆ. ಈಗ ನೋಡಿ, ನಾವು ಮಗುನ್ ಬೆಳೆಸ್ಬೇಕಪ್ಪ, ಅಯ್ಯೋ ಇನ್ ಚೆನ್ನಾಗ್ ಬೆಳೆಸಿ ದೊಡ್ಡವನ್ ಮಾಡ್ಬೇಕು, ಆವಾಗ ಅವನ್ ನನ್ನ ನೋಡ್ಕೋತಾನೆ ಅಂತ. ದೊಡ್ಡವನಾದ್ಮೇಲೆ ಮಗು ತಾಯಿ ನೋಡ್ಕೋತಿದ್ದೆ ಅಂತ ಗ್ಯಾರಂಟಿ ಐತಾ ನಮ್ಗೆ? ನನ್ನ ಮಗ ನನ್ನ ನೋಡ್ಕೋತಾನೆ ಪ್ರೀತಿಯಿಂದ ಅಂತ ಗ್ಯಾರಂಟಿ ಇದೆಯಾ ನಮ್ಗೆ? ಇಲ್ಲ. ಬೆಳೆಸೋದು ಕರ್ಮ ಅಂದ್ರೆ ಬೆಳೆಸೋ ಅಂತ ಕಾರ್ಯ ನೀನ್ ಮಾಡ್ಲೇಬೇಕು ಕೆಲ್ಸ, ಅದು ನಿನ್ ಜವಾಬ್ದಾರಿ. ಇಲ್ಲಪ್ಪ ರೈತ ಅನ್ಕೋತಾನೆ, ಅಯ್ಯೋ ಬೇಡಪ್ಪ ಹೋದ್ ವರ್ಷನೂ ಲಾಸ್ ಆಗ್ಬಿಡ್ತು, ಈ ಸಲನೂ ಲಾಸ್ ಆಗ್ಬಿಡ್ತೈತೆ, ನಾನ್ ಬೆಳೆನೇ ಬೆಳೆಯಲ್ಲ ಅನ್ನೋದು ಸರಿನಾ? ಬೆಳಿಲೇಬೇಕು. ಇಲ್ಲ ನಾನು ಬೆಳೆ ಬೆಳೀತಾ ಇದ್ದೀನಿ, ನನ್ಗೆ ಇಷ್ಟು ಬೆಲೆ ಸಿಕ್ಲೇಬೇಕು ಅನ್ಕೊಡೋದು ಸರಿನಾ? ಅದು ಇಲ್ಲ. ಆ ಕಾಲಕ್ಕೆ ತಕ್ಕಂಗೆ ಏನ್ ಬೆಲೆ ಇದೆಯೋ ಅಷ್ಟೇ ಸಿಕ್ಕುತ್ತೆ. ಇಲ್ಲಪ್ಪ ಮದ್ವೆ ಆಗ್ಬಿಟ್ರೆ ಸಾಕು, ನನ್ ಮಗಳಿಗೆ ಆನಂದವಾಗಿರ್ಬೋದು ಅಂತ. ಮದ್ವೆ ಆದ್ಮೇಲೆ ಆನಂದವಾಗಿರ್ತೀವಿ ಅಂತ ಗ್ಯಾರಂಟಿ ಇದೆಯಾ? ನನ್ನ ಮಗಳು, ನನ್ನ ಅಳಿಯ, ನಾವೆಲ್ಲ ಆನಂದವಾಗಿರ್ತೀವಿ ಅಂತ ಗ್ಯಾರಂಟಿ ಇದೆಯಾ? ಇಲ್ಲ. ಅಂದ್ರೇನು ಅಪೇಕ್ಷೆ ಪಡ್ತೀವಿ. ನನ್ ಮಗನ್ನ ಎಷ್ಟು ಕಷ್ಟಪಟ್ಟು ಓದಿಸ್ದೆ ಗೊತ್ತಾ? ಡಿಗ್ರಿ ಮಾಡಿಸ್ದೆ, MBA ಮಾಡಿಸ್ದೆ, ಯಾಕೆ? ಒಳ್ಳೆ ಕೆಲ್ಸ ಸಿಕ್ಲಿ ಅಂತ. MBA ಡಿಗ್ರಿ ಮಾಡಿದ್ಮೇಲೆ ಕೆಲ್ಸ ಸಿಕ್ಕುತ್ತೆ ಅಂತ ಗ್ಯಾರಂಟಿ ಇದೆಯಾ? ಇಲ್ಲ. ನಾನು ಡಾಕ್ಟರ್ ಮಾಡಿಸ್ಬಿಟ್ಟಿಯಪ್ಪ ನನ್ ಮಗನ್ನ ಕಷ್ಟಪಟ್ಟು ಅಂತಾರೆ ಕೆಲವರು. ಡಾಕ್ಟರ್ ಮಾಡಿಸ್ತಿದ್ಯಾ? ಎಷ್ಟು ಜನ ಫೇಮಸ್ ಡಾಕ್ಟರ್ ತರ ಆಗಿದಾರ ನಿನ್ ಮಗ? ನೋಡಿ, ಈ ತರ ನಾವು ಚಿಂತನೆ ಮಾಡ್ಬೇಕು. ಅವರವರ ಭೋಗದಲ್ಲಿ ಎಷ್ಟಿದೆಯೋ ಅಷ್ಟೇ ಸಿಕ್ಕೋದು. ಅಷ್ಟು ಬಿಟ್ಟು ನಾವು ಯಾವಾಗ್ಲೂ ಅಪೇಕ್ಷೆ ಪಡೋಂಗೆ ಇಲ್ಲ ನೋಡಿ. ನನ್ನ ಮಕ್ಕಳು ನನ್ನ ನೋಡ್ಕೊಂಡ್ಲಿ ಅಂತ ನಾವು ಸಾಕ್ತಾ ಇದ್ದೀವಿ ಅಂದ್ರೆ ನಮ್ಮಂತ ಮೂರ್ಖತ್ವದವರೇ ಇಲ್ಲ. ಇಲ್ಲಪ್ಪ ನನ್ನ ಮಗಳಿಗೆ ಗೌರ್ಮೆಂಟ್ ಕೆಲಸ ಸಿಕ್ಲಿ ಅಂತ ನಾನು ಓದಿಸ್ತಾ ಇದ್ದೀನಿ ಅಂದ್ರೆ ನನ್ನಂತ ಮೂರ್ಖತ್ವನೇ ಇಲ್ಲ. ಅಲ್ವಮ್ಮ? ಈ ತರ ನಾವು ನಿರೀಕ್ಷೆ ಇಲ್ಲದೆ ಮಾಡ್ಬೇಕು. ನಿರೀಕ್ಷೆ ಇಟ್ಕೊಂಡ್ರೆ ಏನಾಗುತ್ತೆ? ಕರ್ಮ ಫಲ ಹೇತುರ್ಬಹು ಅಂದ್ರೆ ನಿರೀಕ್ಷೆ ಇಟ್ಕೊಂಡಾಗ ನಮ್ಗೆ ದುಃಖಾನೇ ಆಗುತ್ತೆ. ಅಯ್ಯೋ ಮಕ್ಕಳಾಗ್ಬಿಟ್ರೆ ಸಾಕಪ್ಪ ಅಂತ ಎಷ್ಟು ವ್ರತ ಪೂಜೆಗಳೆಲ್ಲ ಮಾಡ್ತೀವಿ. ಮಕ್ಕಳಾದ್ಮೇಲೆ ಏನಂತೀವಿ? ಅಯ್ಯೋ ಇಂತ ಮಕ್ಕಳ, ಏನಪ್ಪ ಇಂತ ಹುಟ್ಟುಬಿಡ್ತು ಅಂತ ಹೇಳ್ತೀವಿ. ಅದಕ್ಕೆ ನಿರೀಕ್ಷೆ ಇಟ್ಕೊಳ್ಳದೇನೆ ನಾವು ಎಲ್ಲ ಮಾಡ್ತಾ ಇರ್ಬೇಕು. ನೀವ್ ನಿರೀಕ್ಷೆಯಿಂದ ಏನನ್ನ ಕೆಲ್ಸ ಮಾಡಿದ್ರಿ ಅಂದ್ರೆ ಅದು ನಿಮ್ಗೆ ದುಃಖ ಆಗೇ ಆಗುತ್ತೆ ನೋಡಿ. ಆಯ್ತು, ನನ್ ಜವಾಬ್ದಾರಿ ನನ್ ಮಕ್ಕಳನ್ನ ಒಳ್ಳೇದಾಗಿ ಬೆಳೆಸೋದು. ಹೌದು, ನನ್ ಜವಾಬ್ದಾರಿ ನನ್ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸೋದು. ಹೌದು, ನನ್ನ ಜವಾಬ್ದಾರಿ ಮಕ್ಕಳಿಗೆ ಒಳ್ಳೇದು ಅಂತ ಮಾಡ್ತೀವಿ, ಮದ್ವೆ ಒಳ್ಳೆ ಕಡೆ ಅಂತ ಮಾಡ್ತೀವಿ. ಅಷ್ಟೇ ನಾವು ಮಾಡ್ಬೇಕಾಗಿರೋದು. ಆ ಬರೋ ಸೊಸೆ ನನ್ನ ಚೆನ್ನಾಗಿ ನೋಡ್ಕೋಬೇಕು, ನನಗೆ ಗೌರವ ಕೊಡ್ಬೇಕು, ಇದೆಲ್ಲ ಅಪೇಕ್ಷೆ ಇಟ್ಕೊಂಡ್ಲೇಬಾರ್ದು. ಈ ಅಪೇಕ್ಷೆ ಇಟ್ಕೊಳ್ಳೋದ್ರಿಂದನೇ ನಮ್ಮ ಜೀವನದಲ್ಲಿ ನಾವೆಲ್ಲರೂ ಇಷ್ಟೊಂದು ದುಃಖ ಪಡ್ತಾ ಇರೋದು. ಅಯ್ಯೋ ಮಳೆ ಬರ್ತಿತ್ತೋ ಇಲ್ಲೋ, ಅದಕ್ಕೆ ನಾನು ಬೆಳೆ ಬೆಳೆಯೋದೇ ಇಲ್ಲ ಅಂದ್ರೆ ಸರಿನಾ ಅದು? ಅದಕ್ಕೆ ನಾವು ಏನು ಅಪೇಕ್ಷೆ ಇಟ್ಕೊಳ್ದೆ ಇದು ಮಾಡ್ಬೇಕು, ನಂದು ಜವಾಬ್ದಾರಿ, ಇದು ನಂದು ಕೆಲ್ಸ ಅಂತ ಮಾಡ್ತಾ ಹೋದಾಗ ನೋಡ್ಕೊಳ್ಳಿ, ಆನಂದ ಆನಂದ ಆಗ್ತಾ ಬರ್ತಿದ್ದೆ. ನಾನು ಈ ಭೂಮಿ ಮೇಲೆ ಬರ್ತೀನಿ ಅಂತ ನೀವೇನನ್ನ ಲೆಟರ್ ಬರೆದು ಕೊಟ್ಟು ಬಂದಿದ್ದೀರಾ? ಪ್ರಮಾಣ ಪತ್ರ ಕೊಟ್ಟು ಬಂದಿದ್ದೀರಾ? ಇಲ್ಲ ಹೋಗುವಾಗ ಇಲ್ಲಪ್ಪ ನಾನು ಹೋಗ್ತೀನಿ ಅಂತ ಡೆತ್ ಸರ್ಟಿಫಿಕೇಟ್ ಕೊಟ್ಬಿಟ್ಟು ಹೋಗಿದ್ದೀರಾ? ಜನನ ಮರಣ ಪತ್ರ ಎರಡು ನಿಮ್ ಕೈನಲ್ಲಿ ಇಲ್ವೇ ಇಲ್ಲ. ಎಲ್ಲ ಆ ಪರಮಾತ್ಮನ ಕೈನಲ್ಲಿ ಇರೋದು. ಅವನು ಕಳಿಸ್ತಾನೆ,
ಮತ್ತೆ ಅವನೇ ಕರೆಸ್ಕೋತಾನೆ. ಕರೆಸ್ಕೊರೋ ಮಧ್ಯದಲ್ಲಿ ಇಷ್ಟೆಲ್ಲ ಜವಾಬ್ದಾರಿಗಳು ನಮ್ಗೆ ಇರ್ತಿದೆ. ಅದನ್ನ ಮಾತ್ರ ನಾನ್ ಮಾಡ್ಬೇಕು, ನನ್ನಿಂದ ನನ್ನಿಂದ ಈ ತರಾನೇ ಹೇಳ್ಕೊಂಡು ಜೀವನ ಮಾಡ್ತಾನೇ ಇದ್ದೀವಿ. ಏನು ನಾನು ಎಷ್ಟು ಒಳ್ಳೆಯವಳಪ್ಪ, ಒಂದು ಕೆಟ್ಟ ಕೆಲಸ ಮಾಡಿಲ್ಲ ಅಂತೀರಿ. ನೋಡಿ ಎಷ್ಟು ಸೂಕ್ಷ್ಮವಾಗಿ ಹೇಳ್ತಾ ಇದ್ದಾರೆ ಗುರೂಜಿಯವರು. ಈಗ ನೀವು ಒಗ್ಗರಣೆ ಹಾಕ್ತೀರಾ, ಚಿಟಪಟ ಅಂತ ಮೇಲಿಗೆ ಬೆಂಕಿ ಹಾಕ್ತೈತಿ, ಅವಾಗ ಸಣ್ಣ ಸಣ್ಣ ಕ್ರಿಮಿಗಳು ಸಾಯ್ತವೆ. ನೀವು ನಡೆಯುವಾಗ ನಿಮ್ಮ ಕಾಲ್ ಕೆಳಗಡೆ ಎಷ್ಟೊಂದು ಸಾಯ್ತವೆ. ನೀವು ಉಸಿರಾಡುವಾಗ ಎಂತ ಸೂಕ್ಷ್ಮ ಕ್ರಿಮಿಗಳು ಸಾಯ್ತವೆ. ಇದೆಲ್ಲ ಅಶುದ್ಧತೆ, ಇವೆಲ್ಲ ಕರ್ಮ ಅಲ್ವಾ ಇದು? ಪಾಪ ಕರ್ಮ ಅಲ್ವಾ ಇದು? ಗೊತ್ತೇ ಇಲ್ಲ ನಮ್ಗೆ. ಇದು ನಾನು ಒಳ್ಳೆಯವಳು ಅಂತ ಈ ತರ ಸೂಕ್ಷ್ಮವಾಗಿ ನೋಡಿ. ಬೇರೆಯವ್ರನ್ನ ಬೈಕೊಂಡಿಲ್ವಾ ನೀವು? ಎದುರು ಬೈದೇ ಇರ್ಬೋದು, ಮನಸ್ಸಲ್ಲಿ ಎಷ್ಟು ಬೈದಿಲ್ಲ, ಎಷ್ಟು ಶಾಪ ಹಾಕಿಲ್ಲ. ಇವೆಲ್ಲ ಪಾಪ ಕರ್ಮಗಳಲ್ವಾ? ಅಂದ್ರೆ ಇದೆಲ್ಲ ನಮಗೆ ಲೆಕ್ಕ ಇಲ್ಲ. ಅವ್ರು ಹಂಗ್ ಮಾಡ್ತಾರೆ, ಅದಕ್ಕೆ ನಾನು ಹಿಂಗ ಅನ್ಕೊಡೋದು ಅಂತ. ಯಾರು ಮಾಡ್ಲಿ ನಮ್ಮನ್ನು ಬೈದಿದ್ರೇನು ಅಷ್ಟೇ, ಆಯ್ತು ಬಿಟ್ಬಿಡ್ಬೇಕು, ಕರ್ಮ ಅನುಭವಿಸ್ತಾರೆ ಅಂತ ನಾವ್ ಹಂಗ ಅನ್ಕೊಳಲ್ಲ. ಎಷ್ಟು ಶಾಪ ಕೊಟ್ಟು ಹಾಳಾಗ್ಲಿ ನಾಶ ಆಗ್ಲಿ ಅಂತ ಹೇಳಿ ಆಮೇಲೆ ಸಮಾಧಾನ 10 ಜನಕ್ಕೆ ಕೇಳ್ಕೊಂಡು ಹಿಂಗಂದ್ಲು ನನ್ನ ಅವ್ರು ಹಿಂಗಂದ್ರು ಇವ್ರು ಹಿಂಗಂದ್ರು ಅನ್ಕೊಂಡು ಆಮೇಲೆ ಸಮಾಧಾನ ತಗೋತೀವಿ. ಈ ತರ ಮಾಡ್ಲೇಬಾರದು ನೋಡಿ. ಪರಮಾತ್ಮ ಹೇಳ್ತಾ ಇರೋದು, ನಂದು ಕೆಲಸ ಏನು, ನಾನು ಮಾಡೋದಷ್ಟೇ. ಅದರಿಂದ ಏನೇನ್ ಬರ್ತಿತ್ತೋ ಅವೆಲ್ಲನೂ ಪರಮಾತ್ಮನ ಇಚ್ಛೆ. ಅದಕ್ಕೆ ದುಃಖ ಪಡಬಾರ್ದು, ಅತಿಯಾಗಿ ನಿರೀಕ್ಷೆನೂ ಪಡಬಾರ್ದು ಅಂತ ಹೇಳ್ತಾ ಇರೋದು. ಅತಿಯಾಗಿ ನಿರೀಕ್ಷೆ ಮಾಡಿದ್ರೆ ದುಃಖ, ಚಿತ್ತ ಬುತ್ತಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲನೂ ಎಂಜಾಯ್ ಮಾಡಿ, ಅಂದ್ರೆ ದುಃಖ ಪಡ್ಬೇಡಿ. ಅಯ್ಯೋ ಅವ್ರ ಆತರ ಮಾಡ್ತಾ, ಅವ್ರಿಗೆ ಅಷ್ಟೊಂದ್ ಐತೆ ನಮ್ಗಿಷ್ಟಿಲ್ಲ ಅಂತ ಆ ಕಡೆ ನೋಡ್ಲೇಬೇಡಿ ನೀವು. ಹೌದು, ನಮಗಿಂತ ಕೆಳಗಡೆ ಇದ್ದವ್ರನ್ನ ನೋಡಿ ನೀವು, ಅಪ್ಪ ಅವ್ರಿಗಿಂತ ನಾನು ಎಷ್ಟ್ ಚೆನ್ನಾಗಿ ಇಟ್ಕೊಂಡಿದ್ದಾನೆ ಪರಮಾತ್ಮ ಅಂತ ಈ ಭಾವನೆ ಬರ್ಬೇಕು ನಮಗೆ. ಅತಿಯಾಗಿ ಆಸೆ ಪಡ್ಲೇಬಾರ್ದು, ಅದು ನಿನ್ನ ಕೈನಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟೆ ನೋಡಿ ಪರಮಾತ್ಮ. ಅಲ್ವಾ ಅಮ್ಮ? ನನ್ ಮಗುಗೆ 99% ಬಂದ್ಬಿಡ್ಬೇಕು, 100% ಬಂದ್ಬಿಡ್ಬೇಕು. ಸ್ಕೂಲು ಟ್ಯೂಷನ್ ಕಳಿಸೋದು. ಸ್ವಲ್ಪ ಕಮ್ಮಿ ಮಾರ್ಕ್ಸ್ ಬಂದಿದ ತಕ್ಷಣ ಅಪ್ಪ ಆ ಮಗುಗಿಂತ ತಾಯಿ ನಾನು ಇಷ್ಟು ಕಷ್ಟಪಟ್ಟು ಓದಿಸ್ದೆ, ಬೆಳಿಗ್ಗೆ ಹೊತ್ತು ಬೇಗ ಎದ್ದೋಳ್ತಾ ಇದ್ದೆ ನಾನು ಮಗು ಜೊತೆ. ಏನು ಹಿಂಗೆ ಓದಿದ ತಕ್ಷಣ 100% ಮಾರ್ಕ್ಸ್ ಬಂದ್ಬಿಡ್ತಿತ್ತ? ಅವನು ಭಯದಿಂದ ಓದಿರ್ಬೋದು, ನಿನ್ನ ಮೇಲೆ ಕೋಪದಿಂದ ಓದಿರ್ಬೋದು, ಅಲ್ವಾ ಅಮ್ಮ? ಈ ತರ ಏನೇ ಒಂದು ಕೆಲ್ಸ ಮಾಡು, ಆ ಕೆಲ್ಸ ಮಾಡಕ್ ಮಾತ್ರ ನಿನಗೆ ಅಧಿಕಾರ ಇರೋದು. ಕೆಲ್ಸ ಮಾಡಿದ್ಮೇಲೆ ನನಗೆ ಇಂತಿಂತ ಸಿಕ್ಬೇಕು ಅಂತ ಅನ್ನೋದ್ರಲ್ಲಿ ನೀನು ಮೊದ್ಲು ಬಿಟ್ಬಿಡಿ ಇದನ್ನ ಅಂತ. ಅರ್ಜುನನಿಗೆ ಯುದ್ಧ ಮಾಡಿದ್ರೆ ಹಿಂಗಾಗುತ್ತೆ ಹಂಗಾಗುತ್ತೆ ಅಂತ ಹೇಳಿದ್ನಲ್ವಾ? ಯುದ್ಧ ಮಾಡೋದಷ್ಟೇ, ಆಮೇಲೆ ಏನಾಗುತ್ತೆ ಅದರಿಂದ ಒಳ್ಳೇದಾಗ್ಬೋದು ಕೆಟ್ಟದ್ದು ಆಗ್ಬೋದು, ಎರಡನ್ನೂ ನೀನ್ ತಗೋಬೇಕು, ಅಲ್ವಾ ಅಮ್ಮ? ಈ ತರ ಅನ್ಕೋಬೇಕು ನೋಡಿ. ನಾನ್ ಸತ್ಸಂಗಕ್ಕೆ ಜಾಯಿನ್ ಆಗ್ಬಿಟ್ಟೆ, ಎಲ್ಲಿ ನಾನು ಜಾಯಿನ್ ಆಗ್ಬೇಕು, ನೀವಾಗ್ಬೇಕು, ಕರೆಂಟ್ ಇರ್ಬೇಕು, ಮೊಬೈಲ್ ಅಲ್ಲಿ ಸಿಗ್ನಲ್ ಇರ್ಬೇಕು, ಮೊಬೈಲ್ ನಲ್ಲಿ ಚಾರ್ಜಿಂಗ್ ಇರ್ಬೇಕು, ಮೊಬೈಲ್ ಅಲ್ಲಿ ಹಣ ಇರ್ಬೇಕು, ಅಲ್ವಮ್ಮ? ನಿಮಗೂ ಆರೋಗ್ಯ ಇರ್ಬೇಕು, ನನಗೂ ಆರೋಗ್ಯ ಇರ್ಬೇಕು, ನಿಮಗೂ ಕೇಳೋ ಮನ್ಸಿರ್ಬೇಕು, ನನಗೂ ಕೇಳೋ ಮನ್ಸಿರ್ಬೇಕು, ಈ ಗ್ರಂಥ ಇರ್ಬೇಕು, ಕೃಷ್ಣ ಹೇಳಿದ್ದನ್ನೆಲ್ಲ ಬರೆಯೋದಿಕ್ಕೆ ಗಣೇಶ ಬರ್ದಿದ್ದು, ವ್ಯಾಸ ಮಹರ್ಷಿಗಳು ಹೇಳಿದ್ದು, ಅಲ್ಲಿಂದ ಶಂಕರಾಚಾರ್ಯರು ಎಂತೆಂತ ಋಷಿಮುನಿಗಳೆಲ್ಲ ನಮಗೆ ಅರ್ಥ ಆಗೋ ತರ ಈ ಗ್ರಂಥ ಕೊಟ್ಟಿದ್ದು, ನನಗೆ ಅರ್ಥ ಆಗೋ ತರ ಕರಿಬಸಪ್ಪ ಗುರೂಜಿಯವ್ರು ಹೇಳಿದ್ದು.
ಆ, ನಾನ್ ಅದನ್ನೆಲ್ಲ ಕೇಳ್ಬೇಕಂದ್ರೆ ಆರೋಗ್ಯವಾಗಿದ್ದಿದ್ದು ಎಷ್ಟಿದೆ ನೋಡಿ. ಒಂದು ಕೆಲ್ಸ ಆಗ್ಬೇಕಂದ್ರೆ ನಾವೇನ್ ಮಾಡ್ತೀವಿ, ನಾನ್ ಮಾಡಿದ್ದು ಅಂತ ಹೇಳ್ಬಿಡ್ತೀವಿ. ಅಲ್ವೇ ಅಲ್ಲ ನೋಡಿ. ನನ್ ಇವತ್ ಬೆಳಿಗ್ಗೆ ಅನ್ಸುತ್ತೆ, ಮಲ್ಕೊಳ್ಳುವಾಗ ನೀವು ಪರಮಾತ್ಮನಿಗೆ ಧನ್ಯವಾದ ಹೇಳಿ ಇಷ್ಟು ಎಲ್ಲಾ ಕೆಲ್ಸ ಮಾಡಿಸಿದ್ಯಾ ಅಂತ ಇವತ್ತು ನಿನ್ನೆ ಹಾಕಿ ನೆನಪಿಲ್ಲ. ಮಾಡ್ತಾ ಇದ್ದೀವ ನಾವ್ ಅದನ್ನ? ಧನ್ಯವಾದಗಳು ಹೇಳೋದೇ ಇಲ್ಲ. ಯಾಕಿಂಗ್ ಮಾಡಿಸ್ತೆ, ಯಾಕಿಂತ ಕಷ್ಟಪಟ್ಟು ಮಾಡಿಸ್ತೆ, ನನಗೆ ಇಂತ ಫಲ ಬಂದ್ಬಿಡ್ತು, ಈ ಮಾತು ಹೇಳ್ತೀವಿ ಬಿಟ್ಟು ಥ್ಯಾಂಕ್ಸ್ ಅಪ್ಪ ನೀನು ಈ ತರ ನನಗೆ ಮಾಡ್ಕೊಟ್ಟಿದ್ದಕ್ಕೆ, ನಿನ್ನನ್ನ ನಾನ್ ನೆನಸ್ ಮಾಡ್ಕೋತೀನಲ್ವಾ ನೈಟ್ ಎಲ್ಲೂ ಮಲಗೋವಾಗ್ಲು ಎದ್ದೋಳವಾಗ್ಲು ಅಂತ ನಾವ್ ಯಾವತ್ತಾದ್ರೂ ಥ್ಯಾಂಕ್ಸ್ ಹೇಳಿದ್ದೀವ? ಏನ್ ಕಷ್ಟಪಟ್ಟು ಸಾಧ್ಯ ಗೊತ್ತೇನ್ರಿ, ನಿದ್ದೆ ಬಿಟ್ಟು ಓದಿಸಿದ್ದೀನಿ ಮಕ್ಕಳಿಗೆ ಅಂತ, ಕಷ್ಟಪಟ್ಟು ಬೆಳೆಸ್ತಿದ್ದೀನಿ ಅಂತ. ಯಾಕೆ ನಿಮ್ಮಪ್ಪ ನಿಮ್ಮಮ್ಮ ನಿಮ್ಮನ್ನು ಬೆಳೆಸಿಲ್ವಾ? ಇದೇ ಭಾವನೆಯಲ್ಲಿ ಯಾರು ಈ ಸತ್ಸಂಗದ ಜ್ಞಾನ ಹೋಯ್ತು ಅಂದ್ರೆ, ಬರೀ ನಂದು ಕೆಲ್ಸ ಇಷ್ಟು ಮಾಡ್ತೀನಿ, ಅದ್ ಫಲ ನಿನ್ನ ಕೈನಲ್ಲಿ ಪರಮಾತ್ಮ, ನೀ ಹೆಂಗಾದ್ರೂ ಕೊಡು ಫಲಾನ ಅಂತ ಹೇಳಿ ಮಾಡ್ತಾ ಹೋಗಿ, ಅವಾಗ ನೋಡಿ ಆನಂದ ಅನುಭವಿಸ್ತದೈತೆ. ಇವಾಗ ನಮ್ಗೆ ಯಾಕೆ ಆನಂದ ಆಗ್ತಾ ಇಲ್ಲ ಅಂದ್ರೆ, ಅಪೇಕ್ಷೆ ಇಟ್ಟು ಮಾಡೋದ್ರಿಂದ ನಮ್ಗೆ ಆನಂದ ಆಗ್ತಾನೇ ಇಲ್ಲ ನೋಡಿ. ಮಕ್ಕಳಿಗೆ ಏನ್ ಪ್ರೀತಿಯಿಂದ ಬೆಳೆಸ್ಬಿಡ್ತು, ಸ್ವಲ್ಪ ಏನನ್ನ ಆಯ್ತು ಅಂದ್ರೆ ನಿದ್ದೆ ಬರೋದೇ ಇಲ್ಲ. ಬರ್ತೀತಾ? ಅಲ್ಲಾಡೋಗ್ಬಿಡ್ತೀವಿ. ಅಲ್ಲಿ ಮಗು ಚೆನ್ನಾಗಿರ್ತೈತೆ, ಇಲ್ಲಿ ನಮ್ಮ ಒಳಗಡೆ ಅಲ್ಲಾಡೋಗ್ಬಿಡ್ತೀವಿ. ಅಷ್ಟೊಂದು ಅಟ್ಯಾಚ್ಮೆಂಟ್ ಇಂದ ಏನಾಗುತ್ತೆ, ಬರೀ ದುಃಖ ಬಂಧನನೇ ಆಗ್ಬಿಡ್ತೈತೆ. ಈ ತರ ನಾವೇನ್ ಮಾಡ್ಬೇಕು, ಪ್ರತಿಯೊಂದು ಕರ್ಮಗಳನ್ನ ಈ ವಿಶಾಲ ಭಾವನೆಯಿಂದ ನೋಡಿ ಮಾಡ್ತಾ ಇರ್ಬೇಕು ನೋಡಿ. ಅವಾಗ ನಮ್ಗೆ ಆನಂದ ಸಿಕ್ಕುತ್ತೆ. ಅಪೇಕ್ಷೆ ಪಟ್ಟು ಮಾಡ್ತೀವೋ, ನೀವ್ ಬರ್ದಿಟ್ಕೊಂಡ್ಬಿಡಿ ಇವಾಗ್ಲೇನೆ, ನಾನ ಫಲ ಹಿಂಗೆ ಆಗ್ಬೇಕು, ನಾನ್ ಮಾಡಿದ್ದಕ್ಕೆ ಎಲ್ಲರೂ ಹಿಂಗೆ ಮೆಚ್ಕೋಬೇಕು, ನಾನ್ ಮಾಡಿದ್ದಕ್ಕೆ ನಮ್ಗೆ ಈ ತರನೇ ಆಗ್ಬೇಕು ಅಂತ ಅನ್ಕೊಂಡ್ರೆ ಮಾತ್ರ ನೀನ್ ಅನ್ಕೊಂಡಂಗೆ ಸಾಧ್ಯನೇ ಇಲ್ಲ. ಬರ್ದಿಟ್ಕೊಡಿ ಅಂತ ಹೇಳ್ತಾ ಇದ್ದಾರೆ ನೋಡಿ. ಅದಕ್ಕೆ ಅಲ್ಲಿ ಕೇದಾರ್ನಾಥಲ್ಲಿ ಏನೋ ಜಗಳ ಇರ್ಬೋದು, ಮಳೆ ಇರ್ಬೋದು, ಏನೋ ಇರ್ಬೋದು, ನಾವಿನ್ನ ಹೋಗೋದು ಎಷ್ಟು ದಿವ್ಸ ಆಯ್ತಲ್ವಾ. ಒಂದ್ ವೇಳೆ ನಮ್ಮ ಹಣೆ ಬರದಲ್ಲಿ ಮಳೆಯಲ್ಲಿ ನೆನ್ಕೊಂಡು ಹೋಗ್ಬೇಕು, ಆ ಗಲಾಟೆಯಲ್ಲೇ ಹೋಗ್ಬೇಕು ಅಂತ ಐತೆ, ಅದಕ್ಕೆ ಹೋಗಿದ್ದೀವೇನೋ ಅಲ್ವಮ್ಮ. ಈ ತರ ಪರಮಾತ್ಮನ ಚಿಂತನೆಯಲ್ಲಿ ಹೋಗ್ಬೇಕು. ಕೇದಾರ್ನಾಥ್ ಬರ್ಬೇಕು ಅಂತ ಮನಸ್ಸಲ್ಲಿ ಕೊಟ್ಟಿದ್ದು ನೀನೇನೆ, ಅದಕ್ಕೆಲ್ಲ ಅನುಕೂಲ ಮಾಡಿಸ್ಕೊಟ್ಟಿದ್ದು ನೀನೇನೆ. ಅಲ್ಲಿ ಬರ್ತಾ ಇದ್ದೀವಿ, ಅಲ್ಲಿ ಬಂದ್ಮೇಲೆ ಎಂತ ಫಲ, ಆನಂದವಾಗಿ ನಾವು ವಾಪಸ್ ಬರೋ ಫಲ ಕೊಡೋದು ನೀನೆ. ಇಲ್ಲ ಕಷ್ಟಪಟ್ಟು ದರ್ಶನ ಮಾಡ್ಕೊಂಡು ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡು ಗಲಾಟೆಯಲ್ಲಿ ಮಳೆಯಲ್ಲಿ ಸಿಕ್ಕಾಕೊಂಡು ಬರೋದು ಅಂತ ನೀನು ಅಪೇಕ್ಷೆ ಪಟ್ಟಿದ್ದಾದ್ರೆ ಅದು ಹಂಗೆ ಆಗ್ಲಿ, ಈ ಭಾವನೆಯಿಂದ ಹೋಗೋಣ ನೋಡಿ, ಎಷ್ಟು ಆನಂದ ಆಗುತ್ತೆ. ಅಂತವೆಲ್ಲ ಸಮಸ್ಯೆಗಳು ಕೊಟ್ಟು ನೋಡಿಸ್ತಾ ಇದ್ದಾನೆ ಅಂದ್ರೆ ಅರ್ಥ ಏನು? ನಿಮ್ಮ ಇಷ್ಟು ಸತ್ಸಂಗ ಕೇಳಿದ್ದೀರಲ್ವಾ, ಈ ಈ ಜ್ಞಾನದಿಂದ ಇವನ್ನೆಲ್ಲ ತಡೆಯೋ ಶಕ್ತಿ ನಿಮ್ಗಿದೆಯಾ ಅಂತ ಕೊಟ್ಟಿದ್ದಾನೆ. ಅರ್ಥ ಮಾಡ್ಕೋಬೇಕು. ಇಂಥ ಸಮಸ್ಯೆಗಳನ್ನೆಲ್ಲ ನೀನ್ ಎದುರಿಸಿ ನೋಡ್ತೀಯಾ, ಅದಕ್ಕೆ ನಿನಗೆ ಕೊಟ್ಟಿದ್ದಾನೆ ಅಂತ ಅರ್ಥ ಮಾಡ್ಕೋಬೇಕು. ಅದು ಬಿಟ್ಟು ನಾವು ಬೇರೆ ತರ ಚಿಂತನೆ ಮಾಡಿದ್ರೆ ನಮ್ಗೆ ದುಃಖ ಆಗುತ್ತೆ. ಕಾಶಿಯಲ್ಲಿ ಗೊತ್ತಿಲ್ಲದೆ ಊರು, ಹೋಗಿದ್ದ ಎರಡನೇ ದಿವಸದಲ್ಲೇನೆ ಭಾಷೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಮುನಿಕೃಷ್ಣ ಕಳೆದೋದ್ಲಿ, ಹೆಂಗೆ ಹುಡುಕಿದ್ದು ನೈಟ್ ಅಲ್ಲಿ. ಯಾಕೆ ಪರಮಾತ್ಮ ಕೊಟ್ಟಿದ್ದು? ನಮ್ಮ ಶಕ್ತಿ ನೋಡ್ತಾ ಇದ್ದಾನೆ, ಸತ್ಸಂಗದ ಜ್ಞಾನ ಇವರಲ್ಲಿ ಇದೆಯಾ, ಆ ಧೈರ್ಯ ಇವರಲ್ಲಿ ಇದೆಯಾ ಅಂತ. ಆಮೇಲೆ ನೋಡ್ದ, ಒಂದು ಮಾತು ಪರಮಾತ್ಮನಿಗೆ ಬೈಕೊಂಡಿಲ್ಲ ನಾನು. ಆಯ್ತಪ್ಪ, ಏನ್ ಮಾಡೋದೆಲ್ಲ ನಿನ್ ಇಚ್ಛೆ ಅಂತಾನೆ ಆಗ್ಲಿ ಅಂತ ಹೇಳಿದ್ದು. ಹುಡ್ಕೊಂಡ್ವೆ ಬಂದೆ. ತುಂಬಾ ಧನ್ಯವಾದಗಳು ಪರಮಾತ್ಮ, ನೀನು ಇಷ್ಟೊಂದೆಲ್ಲ ಮಾಡಿಸಿ ನಮ್ಗೆ ಸಿಕ್ಕೋ ತರ ಮಾಡ್ದೆ ಅಂತ ಥ್ಯಾಂಕ್ಸ್ ಹೇಳ್ದೆ ನೋಡಿ. ಈ ತರ ನಮ್ಮ ಶಕ್ತಿ ಏನಿದೆ ಅಂತ ನೋಡೋದಿಕ್ಕೆ ಈ ಕಷ್ಟಗಳು ಬರೋದು. ಚೆನ್ನಾಗ್ ಅರ್ಥ ಮಾಡ್ಕೊಳ್ಳಿ. ಪರೀಕ್ಷೆ ಮಾಡ್ತಾ ಇದ್ದಾನೆ ಇವರಿಗೆ, ನೋಡೋಣ ಈ ಜ್ಞಾನ ಆಯ್ತಾ, ಈ ಜ್ಞಾನದಿಂದ ಜೀವನ ಮಾಡ್ತಾರ ಇವರು,
ಇಲ್ಲ, ಕಷ್ಟ ಬಂದಿದ ತಕ್ಷಣ ಅಯ್ಯೋ ನನ್ ಕರ್ಮ ನನ್ ಹಣೆ ಬರ ಹಿಂಗಾಯ್ತಲ್ವಾ ಅಂತ ಮಾಡ್ತಾ ಇದ್ದಾರ ಅಂತ. ಈ ತರ ನಾವು ಕರ್ಮಗಳನ್ನ ಮಾಡ್ಬೇಕು ನೋಡಿ. ಏನೇ ಕೆಲ್ಸ ಈ ಧೈರ್ಯದಿಂದನೇ ನಾವು ಹೋಗ್ಬೇಕು. ಅಲ್ಲಿ ಆಯ್ತು, ಏನ್ ಬಂದೇನೆ ಎದುರಿಸ್ತೀನಿ, ಇಷ್ಟೇ ಸಮಸ್ಯೆಗಳು ತಾನೇ, ಆಯ್ತು ಮಳೆ ಬರ್ಲಿ, ಆಯ್ತು ಇನ್ನೊಂದ್ಸಲ ಹೋಗ್ತೀವಿ. ಈ ತರ ಅನ್ಕೊಂಡು ಯಾರು ಮಾಡ್ತಾರೋ, ಫಲ ಅಪೇಕ್ಷೆ ಇಲ್ದೆ ಅವ್ರಿಗೆ ಏನು ಹೊಡೆತ ಬಿದ್ರೇನು ಏನು ಆಗಲ್ಲ, ಅಪ್ಪ ಜಯಿಸ್ಕೊಂಡ್ ಬಂದ್ವಲ್ವಾ. ಹಂಗೇನು ಬಂದಿದ್ ನಾವ್ ಅವತ್ತು ಕಾಶಿಯಿಂದ 1 ಗಂಟೆಗೆ ಆಚೆ ಬಂದಾಗ ಅಮ್ಮ ಸದ್ಯ ಸಿಕ್ತಲ್ಲ, ವಿಶ್ವನಾಥ ಸಿಕ್ಕಿಸ್ಬಿಟ್ರೆ, ಅನ್ನಪೂರ್ಣೇಶ್ವರಿ ಕಾಪಾಡದ್ಲು ಅನ್ಕೊಂಡ್ವಾ ಇಲ್ವಾ ನಾವೆಲ್ಲರೂ. ಈ ತರ ನಾವು ಫಲ ಅಪೇಕ್ಷೆ ಇಲ್ಲದೆ ಬರೀ ಫಲ ಬಿಟ್ಟು ಕರ್ಮಗಳನ್ನ ಮಾಡ್ಕೊಂಡು ಹೋಗ್ತಾ ಇವಂತೆ. ನಮ್ಮಂತ ಸುಖಿಗಳೇ ಇಲ್ಲ ನೋಡಿ. ಅವನೇ ಬ್ರಹ್ಮಜ್ಞಾನಿ, ಇನ್ಯಾರು ಅಲ್ಲ. ಹೌದು, ಕೆಲ್ಸ ಮಾಡ್ಬೇಕು, ಈ ಸಮಯದಲ್ಲಿ ಇದು ಮಾಡ್ಬೇಕು, ಇದನ್ನ ನಾನು ಮಾಡ್ತೀನಿ ಅಷ್ಟೇ. ಏನಾಗುತ್ತೋ ಏನೋ ಅದೆಲ್ಲ ಅವನ ಇಚ್ಛೆ ಅಂತ ಮಾಡ್ಕೊಂಡು ಹೋಗ್ತಾ ಇದ್ದಾಗ ಹೆಂಗಿರುತ್ತೆ ಜೀವನ. ಆಹಾ, ಸಖತ್ತಾಗಿರ್ತಿದೆ ನೋಡಿ. ಕುಂಭಮೇಳದಲ್ಲಿ ತಪ್ಪಿಸ್ಕೊಂಡು ಮಧ್ಯರಾತ್ರಿ ಹೆಂಗ್ ಸೇರಿದ್ವಿ ಎಲ್ಲರೂ ಒಂದೇ ಕಡೆ. ಬೆಂಗಳೂರಲ್ಲಿ ನಾವು ಮಧ್ಯರಾತ್ರಿ ತಪ್ಪಿಸ್ಕೊಂಡ್ರೆ ಇರ್ತೀವ, ಅಮ್ಮ ಎಷ್ಟು ಅಳ್ತೀವಿ. ಹುಟ್ಟಿದ ಊರಲ್ಲಿ, ಗೊತ್ತಿದ್ದ ಊರಲ್ಲಿ ಅಂತ, ಆ ಊರಲ್ಲಿ ಅದು ಅಂತ ಕಾಡಂತ ಪ್ರದೇಶದಲ್ಲಿ ತಪ್ಪಿಸ್ಕೊಂಡಿದ್ರೇನು. ಬೇರೆಯವ್ರ ಬೈಕಲ್ಲಿ ಹತ್ಕೊಂಡು ಬಂದು ಅಡ್ರೆಸ್ ಗೊತ್ತಿಲ್ಲ ನೋಡಿ. ಆ ಟೈಮಲ್ಲೂ ಬರೀ ಫೋನ್ಗಳಲ್ಲಿ ಅಲ್ಲಿ ಬಾ ಇಲ್ಲಿ ಬಾ ಅಂತೇಳಿ ಹೆಂಗ್ ಮೀಟ್ ಆದ್ವಿ. ಧೈರ್ಯದಿಂದ ಅಲ್ವಾ. ಹೋಗ್ಲಿ, ಕಳೆದೋಗಿದ್ದಾಗ ಹತ್ಕೊಂಡ್ರೆ ಯಾರಾದ್ರೂ ಇಲ್ಲ, ಹೋಗ್ ಸೇರ್ಬೇಕು, ತಲುಪ್ಬೇಕು, ನಮ್ಮವ್ರನ್ನ ಕೂಡ್ಬೇಕು ನಾವು ಅಂತ ತಾನೇ ನಾವ್ ಜೀವನ ಮಾಡಿದ್ದು. ಹೋಗ್ಲಿ, ಎಲ್ಲರೂ ಸೇರಿದ್ಮೇಲೆ ಯಾರಿಗನ್ನ ಬೈದಿದ್ದಾಯ್ತಾ? ಇಲ್ಲ, ಸದ್ಯ ಸೇರಿದ್ವಲ್ಲ, ವೆರಿ ಗುಡ್ ಅಪ್ಪ ಅನ್ಕೊಂಡಿದ್ದು ಮುಂದೆ ಜರ್ನಿ ಮಾಡಿದ್ವಿ ಅಯೋಧ್ಯೆಗೆ. ಅದೇ ತರ ನಮ್ಮ ಜೀವನದಲ್ಲಿ ಎಷ್ಟೊಂದು ಬರ್ತಿದೆ, ಮೇಲೆ ಕೆಳಗಡೆ ಎಲ್ಲ. ಅಂದ್ರೇನು ನಮ್ಮ ಕಾರ್ಯಗಳನ್ನ, ಕೆಲಸಗಳನ್ನ, ನಮ್ಮ ಕರ್ಮಗಳನ್ನ ಬಿಡದೆ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಅವನ ಮೇಲೆ ನಂಬಿಕೆ ಇಟ್ಟು ಹೋಗ್ತಾ ಇರ್ಬೇಕು. ನಮ್ಗೆ ಏನ್ ಫಲ ಸಿಕ್ಕಿದ್ರೇನು, ಆಯ್ತಪ್ಪ ಇದು ನಿನ್ನ ಪ್ರಸಾದ, ಆಯ್ತಪ್ಪ ನಿನ್ನ ಪ್ರಸಾದ ಅಂತ ಹೋಗಿ ಹೆಂಗಿರುತ್ತೆ ಜೀವನ. ಅದು ಅನುಭವಿಸಿದವ್ರಿಗೇನೆ ಗೊತ್ತಾಗುತ್ತೆ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡ್ಕೊಳ್ಳೋಣ. ಜಗದ್ಗುರುವಿನ ಪಾದಕ್ಕೆ ಕೋಟಿ ಕೋಟಿ ನಮನಗಳು. ಇಷ್ಟೊಂದು ಧೈರ್ಯ ಕೊಟ್ಟು, ಇಂಥ ಜ್ಞಾನ ಕೊಟ್ಟು ನಮ್ಮನ್ನು ಮುನ್ನಡೆಸ್ತಾ ಇದ್ದಾನಲ್ವಾ. ಜೈ ಶ್ರೀಮಮ್ಮ.